ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ಇವತ್ತೆಲ್ಲ ತುಂಬ ಹಬ್ಬದ ವಾತಾವರಣ, ಖುಷಿಯಾಗಿದ್ದೀರಾ. ಗೌರಿ ಹಬ್ಬ, ಗಣಪತಿ ಹಬ್ಬ ಅಂದರೆ ಸಂಭ್ರಮ ಸಡಗರ ಜಾಸ್ತಿ ಇದ್ದೇ ಇರುತ್ತೆ. ನಿಮ್ಮ ಈ ಸಂಭ್ರಮನ ಜಾಸ್ತಿ ಮಾಡೋದಕ್ಕೆ ಇವತ್ತು ನಾವು ಒಬ್ಬ ಸ್ಪೆಷಲ್ ಗೆಸ್ಟನ್ನು ನಿಮ್ಮ ಮನೆಗೇ ಕರ್ಕೊಂಡು ಬರ್ತಾ ಇದ್ದೀವಿ. ಯಾರು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇವರು ಪ್ರೇಮಂ ಪೂಜ್ಯಂ ಅಂತ ಹುಡುಗರ ಹೃದಯವನ್ನು ಕದ್ದವರು. ಅದಾದಮೇಲೆ ಕೌಸಲ್ಯ ಸುಪ್ರಜಾ ರಾಮ ಅಂತ ಹುಡುಗಿಯರ ಮನಸ್ಸನ್ನು ಗೆದ್ದವರು. ಸ್ಯಾಂಡಲ್ವುಡ್ನ ಜೂಲಿಯೆಟ್ ಅಂತ ಈಗ ಸಿಕ್ಕಾಪಟ್ಟೆ ಫೇಮಸ್ ಆದವರು. ಸೊ ನಮ್ಮ ಜೊತೆಗೆ ಇವತ್ತು ಸ್ಪೆಷಲ್ ಗೆಸ್ಟ್ ಬೃಂದಾ ಆಚಾರ್ಯ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಹಬ್ಬ ಅಂತಂದ್ರೇ ಸಂಭ್ರಮ. ನಿಮ್ಮನ್ನು ನೋಡೋದಕ್ಕೆ ನನಗೆ ಇನ್ನೂ ಸಂಭ್ರಮ ಆಗ್ತಾ ಇದೆ. TV5ನ ಬೃಂದಾವನಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. TV5ನ ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು. ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ಒಂಥರ ಖುಷಿ. ಅದು ಯಾವುದೇ ಹಬ್ಬ ಆದ್ರೂ ನಮಗೆ ಸಿಕ್ಕಾಬಟ್ಟೆ ಖುಷಿ. ಸೊ ಬೃಂದಾ ಅವ್ರಿಗೆ ಗೌರಿ ಹಬ್ಬ, ಗಣಪತಿ ಹಬ್ಬ ಅಂತ ಅಂದರೆ ಎಷ್ಟು ಖುಷಿ, ಹೆಂಗೆ ಸಂಭ್ರಮ ಇರುತ್ತೆ, ಮನೇಲೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ಗಣಪತಿ ಹಬ್ಬ ಅಂತಂದರೆ, ಗಣೇಶ ಹಬ್ಬ ಅಂತಂದರೆ ನಮ್ಮ ಮನೇಲಿ ಸ್ಪೆಷಲಿ ಇಯರಲ್ಲಿ ಮೋಸ್ಟ್ ಸೆಲೆಬ್ರೇಟೆಡ್ ಹಬ್ಬ ಅಂತಂದರೆ ಗೌರಿ ಗಣೇಶ ಹಬ್ಬ. ಎಲ್ಲರೂ ಸೇರ್ತಾರೆ. ಆ್ಯಂಡ್ ತುಂಬಾ ತಿಂಡಿ ತಿನಿಸು ಅಂತ ಆಗಿರ್ಬೋದು, ರೆಡಿ ಆಗೋದು ಅಂತ ಆಗಿರ್ಬೋದು, ಯಾವುದೇ ವೇಯಲ್ಲಿ ತೊಗೊಂಡ್ರು ಕೂಡ ತುಂಬಾ ಮೋಸ್ಟ್ ಸೆಲೆಬ್ರೇಟೆಡ್ ಅಂತಂದರೆ ಗೌರಿ ಗಣೇಶ ಹಬ್ಬ. ಓಕೆ, ನಾನು ಹಬ್ಬ ಆಗಿರೋದ್ರಿಂದ ಫಸ್ಟ್ನೇ ಪ್ರಶ್ನೆ ಅದನ್ನೇ ಕೇಳಿದೆ. ಬಟ್ ಹುಡುಗರು ತುಂಬ ವೆಯ್ಟ್ ಮಾಡ್ತಿರ್ತಾರೆ, ನಿಮ್ಮ ಬಗ್ಗೆ ತುಂಬ ತಿಳ್ಕೊಳ್ಳೋಕೆ ತುಂಬ ಇದೆ, ಅದ್ರ ಬಗ್ಗೆ ಎಲ್ಲ ಕೇಳಿ ಅಂತ. ಹೆಂಗೆ ನಡೀತಾ ಇದೆ ಲೈಫ್ ಬೃಂದಾ ಅವರೇ? ಚೆನ್ನಾಗಿ ನಡೀತಾ ಇದೆ, ಆರಾಮಿದೆ. ಸಿನಿಮಾ, ಫ್ಯಾಮಿಲಿ, ಇನ್ನೊಂದು ಕಡೆಯಲ್ಲಿ ಸೆಲೆಬ್ರಿಟಿ, ಫ್ಯಾನ್ಸು, ಇದೆಲ್ಲ ನೋಡ್ತಾ ಇದ್ರೆ ಹೊಸ ಚೇಂಜಸ್. ತುಂಬ ವರ್ಷಗಳಾಯಿತು ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡು, ಬರ್ತಾ ಇನ್ನೂ ಜಾಸ್ತಿ. ತುಂಬ ವರ್ಷ ಏನಾಗಿಲ್ಲ ಅಂದ್ರೂ 2-3 ವರ್ಷ ಅಂತೂ ಪಕ್ಕ. ನಿಮಗೆ ಗೊತ್ತಾಗೋ ಹಾಗೆ ಅದಕ್ಕಿಂತ ಹಿಂದೆಯಿಂದಲೂ ನಿಮ್ಮನ್ನು ಫಾಲೋ ಮಾಡ್ತಿರೋದು ತುಂಬ ಜನ ಇದ್ದಾರೆ, ಕರೆಕ್ಟಾ? ಐ ಡೋಂಟ್ ನೋ, ಆಗಿರಬಹುದು. ತುಂಬಾ ವರ್ಷದಿಂದ ನನ್ನ ಜೊತೆ ಇರೋರು ಕೂಡ ಇದ್ದಾರೆ. ಬಟ್ ನಾನು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದು 2021ರಲ್ಲಿ. ಆ್ಯಂಡ್ ಈಗ ಲೇಟೆಸ್ಟ್ ಅಂತಂದ್ರೆ ಅದೇ ಕೌಸಲ್ಯ ಸುಪ್ರಜಾ ರಾಮ ರಿಲೀಸ್ ಆಗಿತ್ತು. ಆ್ಯಂಡ್ ಶಿವಾನಿ ಪಾತ್ರಕ್ಕೆ ಐ ಗೆಸ್ ತುಂಬಾನೇ ಜನ ತುಂಬಾನೇ ಪ್ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ಕೂಡ ತುಂಬಾನೇ ಬೆಂಬಲ ತೋರಿಸ್ತಾ ಇದ್ದಾರೆ ನನಗೆ. ಆ್ಯಂಡ್ ಲೈಫ್ ಹ್ಯಾಸ್ ಬೀನ್ ಗುಡ್. ಶೂಟಿಂಗ್ ನಡೀತಾ ಇದೆ ಈಗ ತುಂಬಾನೇ ಫಿಲ್ಮ್ಸಿಂದು. ಆ್ಯಂಡ್ ವೆರಿ ಸೂನ್ ರಿಲೀಸ್ ಆಗುತ್ತೆ. ಓಕೆ, ನಾನು ಯಾಕೆ ತುಂಬಾ ವರ್ಷ ಅಂತ ಹೇಳಿದೆ ಅಂದ್ರೆ ಶನಿ ಅನ್ನೋ ಸೀರಿಯಲ್ ಇಂದನೂ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ನೀವು ಮರ್ತು ಬಿಟ್ಟಿರ್ಬೋದು, ಅಥವಾ ನಿಮಗೆ ನನ್ನ ನೋಡಿಲ್ವೇನೋ, ನೆನ್ಪಿಟ್ಕೊಂಡಿಲ್ವೇನೋ ಅಂತ ಅನ್ಕೊಂಡಿರ್ಬೋದು. ಅವತ್ತಿನಿಂದ ನಿಮ್ಮ ಮೇಲೆ ಒಂದು ಕಣ್ಣು ಇಟ್ಕೊಂಡು ಕಾಯ್ತಾ ಇದ್ದಾರೆ, ಕರೆಕ್ಟಾ? ಆ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಹೆಂಗೆ ಶುರು ಆಯಿತು ಆ ಜರ್ನಿ ಅಂತ? ನಾನು ಬೈ ಎಜುಕೇಷನ್ ಎನ್ ಇಂಜಿನಿಯರ್. IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಮುಂಬೈಯಲ್ಲಿ. ಲೈಫ್ ಸೆಟಲ್ಡ್ ಅಂತ ಅಂದ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಆಗ ಒನ್ ಡೇ ಐ ಫೈನಲಿ ಥಾಟ್ ಏನೋ ಜಾಸ್ತಿ ಬೇಕು. ಬಿಕಾಸ್ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಹೇಳ್ತಾ ಇದ್ರು, ಏನು ಬರೀ 9 to 5 ಜಾಬ್, ಯು ಡೂ ಸಮಥಿಂಗ್. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಯಾವತ್ತೂ ಸ್ಟೇಜ್ ಮೇಲೆ ಇರ್ತಾ ಇದ್ದೆ. ಆ್ಯಂಡ್ ಪೀಪಲ್ ಸಾ, ಅಂದರೆ ನನ್ನ ಸುತ್ತಮುತ್ತ ಇರೋರು, ನನ್ನ ಕ್ಲೋಸ್ ಫ್ರೆಂಡ್ಸು ಎಲ್ಲರೂ ನೋಡಿದ್ರು ದಟ್ ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರಲ್ಲಿ ಸ್ವಲ್ಪ ನನ್ನ ಒಲವು ಜಾಸ್ತಿ ಇದೆ ಅಂತ. ಸೊ ಅವರೆಲ್ಲ ತುಂಬ ಪುಷ್ ಮಾಡೋರು. ಏನಾದರೂ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗು ಅಥವಾ ಯಾವುದಾದ್ರೂ ಶೋಗೆ ಹೋಗು, ಹಾಗೆ ಹೀಗೆ ಎಲ್ಲ ಅಂತ ಹೇಳೋರು. ಆ್ಯಂಡ್ ಸಿನ್ಸ್ ನನ್ನ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನನಗೆ ಕನ್ನಡದಲ್ಲಿ ತುಂಬಾ ಕಂಫರ್ಟಬಲ್ ಅನ್ನಿಸ್ತಾ ಇತ್ತು. ಸೊ ಒನ್ ಫೈನ್ ಡೇ ಐ ಥಾಟ್, ಇಲ್ಲ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತೀನಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾದರೂ ಟ್ರೈ ಮಾಡ್ತೀನಿ ಅಂತ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದು. ಬಟ್ ಇಲ್ಲಿಗೆ ಬಂದಮೇಲೆ ಕೂಡ ಸಿನ್ಸ್ ನಾನು ಚಿಕ್ಕ ವಯಸ್ಸಿಂದ ಹೊರಗಡೆನೇ ಇದ್ದವಳು, ಇಂಡಿಪೆಂಡೆಂಟ್ ಆಗಿದ್ದವಳು, ನಂಗೆ ಯಾವುದೇ ರೀತಿಯಿಂದ ನನ್ನ ಪೇರೆಂಟ್ಸ್ ಮೇಲೆ ಡಿಪೆಂಡೆಂಟ್ ಆಗೋದು ನಂಗೆ ಇಷ್ಟ ಇರಲಿಲ್ಲ. ಸೊ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದಮೇಲೆ ಕೂಡ ಒಂದು IT ಕಂಪ್ನಿ ಜಾಯಿನ್ ಮಾಡಿದೆ. 1 ವರ್ಷ ನಾನು ಜಾಬ್ ಇಟ್ಕೊಂಡೆ. ಆ್ಯಕ್ಚುಲಿ ಶನಿ ಶೂಟ್ ಮಾಡಿತ್ತು. ಶನಿ ಅಲ್ಲಿ ದಾಮಿನಿ ಪಾತ್ರ, ಶನಿ ಹೆಂಡತಿ ಪಾತ್ರ ಏನಿದೆ, ದಾಮಿನಿ ಪಾತ್ರ ಮಾಡಿದ್ದೆ ನಾನು. ಆ್ಯಂಡ್ ಒಂದು 4-5 ಮಂತ್ಸ್ ಶೂಟ್ ಮಾಡಿರ್ಬೋದು. ಬಿಕಾಸ್ ಒಂದು ಲಿಮಿಟೆಡ್ ಸೀರೀಸ್ ಆಗಿತ್ತು, ಲಿಮಿಟೆಡ್ ಕಥೆ ಇತ್ತು, ಅಷ್ಟೇ ಅವ್ರಿಗೆ ಶೂಟ್ ಮಾಡಬೇಕಿತ್ತು. ಸೊ ಒಂದು 4 ತಿಂಗಳು ನಾನು ಜಾಬ್ ಜೊತೆಗೆ ಶೂಟಿಂಗ್ ಮಾಡಿದ್ದೆ. ಎರಡು ಬ್ಯಾಲೆನ್ಸ್ ಮಾಡಿಕೊಂಡು. ಹೌದು. ಕಷ್ಟ ಅನಿಸ್ಲಿಲ್ವಾ? ತುಂಬಾನೇ ಕಷ್ಟ ಅನ್ನಿಸ್ತು. ಅದಕ್ಕೋಸ್ಕರ ನನ್ನ ಹತ್ರ ಶನಿ ಮುಗಿದ್ಮೇಲೆ ಇಮಿಡಿಯೇಟ್ಲಿ 1 ಮಂತಲ್ಲಿ ನನಗೆ ಪ್ರೇಮಂ ಪೂಜ್ಯಂ ಸಿಕ್ಕಿತ್ತು. ಆಗ ಜಾಬ್ ಬಿಟ್ಟಿದ್ದು. ಓಕೆ, ಅಂದರೆ ಮನೇಲೆಲ್ಲ ಸಪೋರ್ಟಿವ್ ಆಗಿದ್ರ? ಈಗ ಸಿನಿಮಾ ಇಂಡಸ್ಟ್ರಿಗೆ ಹೆಣ್ಮಕ್ಳು ಬರೋದು ಅಂತಂದರೆ ಕೆಲವು ಮನೇಲಿ ಇನ್ನೂ ಯೋಚನೆ ಮಾಡ್ತಾರೆ, ಯಾಕೆ ಬೇಕಾ ಆರ್ ಬೇಡ, ಅಥವಾ ನಿಮ್ಗೆ ಓಕೆನಾ, ನಿಮ್ಗೆ ಕಂಫರ್ಟೇಬಲಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಮೊದಲೇ ಹೇಳ್ತಾ ಇದ್ರಿ ನನಗೆ ಹುಟ್ಟದಲ್ಲಿಂದ ಸ್ವಲ್ಪ ಡ್ಯಾನ್ಸು ಈ ಥರದಲ್ಲೆಲ್ಲ ಅಂತ. ಸೊ ಮನೇಲಿ ಸಪೋರ್ಟ್ ಹೇಗಿತ್ತು ಅಂತ, ಈ ಇಂಡಸ್ಟ್ರಿ ಬಗ್ಗೆ ಅವ್ರಿಗೆ ಓಕೆ ಇತ್ತಾ ಹೇಗೆ ಅಂತ?
ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ, ಬಿಕಾಸ್ ಎಲ್ಲರೂ ಲೈಕ್ ಅಕಾಡೆಮಿಕಲಿ ಸ್ವಲ್ಪ ಓದ್ಕೊಂಡು, ಅಪ್ಪ ಅಮ್ಮ ಇಬ್ರು ಟೀಚರ್ಸು, ಆ್ಯಂಡ್ ನಮ್ಮ ಮನೇಲಿ ಸ್ವಲ್ಪ ಎಜುಕೇಶನ್ ಅಂತಂದ್ರೆ ಪ್ರಯಾರಿಟಿ ಜಾಸ್ತಿ. ಓದ್ಕೋಬೇಕು, ಜಾಬ್ ತಗೋಬೇಕು, ಏನೋ ಒಂದು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು. ಬಟ್ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ಹೇಗಿದ್ರು ಅಂತಂದ್ರೆ ನಾವ್ ಏನೇ ಹೇಳಿದ್ರು ಸಪೋರ್ಟ್ ಮಾಡೋರು. ನನ್ಗಾಗಿರ್ಬೋದು, ಅಕ್ಕಂಗಾಗಿರ್ಬೋದು, ತಮ್ಮಂಗಾಗಿರ್ಬೋದು. ನಾವು ಏನೇ ಒಂದು ಆಸೆ ಹೇಳಿದ್ರು, ನಂಗೆ ಡ್ಯಾನ್ಸ್ ಕಲಿಬೇಕು ಅಂತ ಅಂದರೆ, ಅಥವಾ ಏನೇ ಸಿಂಗಿಂಗ್ ಕಲಿಬೇಕು ಅಂತಂದರೆ, ನಮ್ಮ ಅಪ್ಪಾಜಿ ಲಿಟ್ರಲಿ ಕೈ ಹಿಡ್ಕೊಂಡು ಕ್ಲಾಸಿಗೆ ಕರ್ಕೊಂಡು ಹೋಗೋರು. ಸೊ ಅಷ್ಟು ಸಪೋರ್ಟಿವ್ ಆಗೇ ಇದ್ದವರು ಅವ್ರು ಚಿಕ್ಕ ವಯಸ್ಸಿಂದನೂ. ಸೊ ನಮ್ಗೆ ಯಾವುದ್ರಲ್ಲೂ ಲಿಮಿಟೇಷನ್ ಅಂತ ಅನಿಸಿಲ್ಲ. ಓಕೆ, ನಾನು ಈ ದಾರಿಯಲ್ಲಿ ನಾನು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಐ ಗೆಸ್ ನಮ್ಮ ಫ್ಯಾಮಿಲಿಯಲ್ಲಿ ಅದು ರಿಸ್ಟ್ರಿಕ್ಷನ್ ಆಗುತ್ತೇನೋ, ಅದು ನಮ್ಮ ತಲೆಗೆ ಬಂದೇ ಇಲ್ಲ. ಸೊ ನಾನು ಹಾಗೆ ಯೋಚನೆ ಮಾಡೇ ಇಲ್ಲ. ನನಗೆ ಯಾವ್ಯಾವ್ದು ಪಾಸಿಬಿಲಿಟಿ ಅಂತ ಅನಿಸ್ತಾ ಇತ್ತೋ, ಓಕೆ ನಾನು ಇದನ್ನ ಕಲಿಬೋದೇನೋ ಅಥವಾ ಇದನ್ನ ಮಾಡಬಹುದೇನೋ, ಐ ಗೆಸ್ ನನ್ಗೆ ಆ ಎಬಿಲಿಟಿ ಇದೆಯೇನೋ ಅಂತ 1% ನಂಗೆ ಅನ್ಸಿದ್ರು ನಾನು ಅದ್ರಲ್ಲಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಮೈ ಪೇರೆಂಟ್ಸ್ ಹವ್ ಸಪೋರ್ಟೆಡ್ ಮೀ. ಆ್ಯಂಡ್ ಇದರಲ್ಲಿ ಕೂಡ ಹಾಗೆ ಆಯಿತು. ಬಟ್ 1 ವರ್ಷ ಆಲ್ಮೋಸ್ಟ್ ಪೀಟ್ಗೆ ಹಾಕಿದ್ದೀನಿ. ಬಿಕಾಸ್ ಒಂದು ಕರಿಯರ್ ಸ್ವಿಚ್ ಮಾಡೋದು ನಿಜ, ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಒಂದು ಸ್ಟೇಬಲ್ ಜಾಬ್ ಇರುತ್ತೆ, ಸ್ಟೇಬಲ್ ಸ್ಯಾಲ್ರಿ ಬರ್ತಾ ಇರುತ್ತೆ. ಆ್ಯಂಡ್ ನಮ್ಗೆ ಈ ಇಂಡಸ್ಟ್ರಿಯಲ್ಲಿ ಏನೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಐ ಟೋಲ್ಡ್ ಯು ನೋ, ನಮ್ಮ ಅಪ್ಪಾಜಿ ಆಯಿಗೆ ಏನೂ ಗೊತ್ತಿಲ್ಲ, ನಮ್ಮ ಅಕ್ಕಂಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಮ್ದು ಫ್ಯಾಮಿಲಿಯಲ್ಲಿ ಯಾರೂ ಬಂದವರಲ್ಲ ಇಂಡಸ್ಟ್ರಿ ಕಡೆಗೆ. ನ್ಯೂಸ್ ಪೇಪರ್ಸಲ್ಲಿ ಲೈಕ್ ಸಿನಿ ಪಾರ್ಟ್ ಏನಿರುತ್ತಲ್ಲ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಓದೋರು ನಾವು. ಆ ಥರ ಇದ್ವಿ. ಈಗ ಹಾಗಿಲ್ಲ. ಸೊ ಆಲ್ಮೋಸ್ಟ್ 1 ವರ್ಷ ಸ್ವಲ್ಪ ಹೇಳಿ ಸೆಟ್ ಮಾಡಿದೆ, ಬೇಸ್ ಹಾಕಿದೆ, ಫೌಂಡೇಶನ್ ಹಾಕಿದೆ. ಅಂಡ್ ದೆನ್ ದೇ ವಿಲ್ ಲೈಕ್ ಓಕೆ, ಲೈಕ್ ಟ್ರೈ ಮಾಡು, ನಿಂಗೆ ಲೈಕ್ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೋಡೋಣ, ಹೆಂಗೂ ಜಾಬ್ ಇದೆ, ವರ್ಕೌಟ್ ವರ್ಕೌಟ್ ಆಗಿಲ್ಲ ಅಂತಂದ್ರೆ ನಿಂಗೆ ಈಗ ಆಸೆ ಇದೆ ಅಲ್ಲ, ನೀನ್ ಟ್ರೈ ಮಾಡು. ಒಂದ್ ವೇಳೆ ವರ್ಕೌಟ್ ಆಗಿಲ್ಲ ಅಂತಂದ್ರೆ ಎಜುಕೇಶನ್ ಇದೆ, ಜಾಬ್ ಇದೆ, ವಾಪಸ್ ಬಂದು ಜಾಬ್ ಮಾಡುವಂತ. ಸೊ ಇನ್ಫ್ಯಾಕ್ಟ್ ಲೈಕ್ ಪ್ರೇಮಂ ಪೂಜೆ ಮುಗ್ದ್ಮೇಲೆ ಕೂಡ, ಬಿಕಾಸ್ ಆಗ ಕೋವಿಡ್ ಬಂತಲ್ಲ, ಇಟ್ಸ್ ಅ ಲಾಂಗ್ ಸ್ಟೋರಿ. ನಮ್ಮಮ್ಮ ಆಗನೂ ಹೇಳ್ತಾ ಇದ್ರು, ಆಯ್ತಲ್ಲ ಜಾಬ್ ಟ್ರೈ ಮಾಡೋಣ, ಆಯ್ತಲ್ಲ ಆಸೆ ತೀರ್ತಲ್ಲ ನಿಂದು, ಒಂದು ಸಿನಿಮಾ ಆಯ್ತಲ್ಲ, ಈಗ ಜಾಬ್ ಅಂತ. ಸೊ ಹಾಗೆ. ಬಟ್ ಸೊ ಫಸ್ಟ್ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಮನ್ನ ಮನೆಯವ್ರು ಒಟ್ಟಿಗೆ ಫಿಲಮ್ಗೆ ಹೋಗಿದ್ರ, ಆ ಫಿಲಮ್ ಅಥವಾ ಸೀರಿಯಲ್ ಒಟ್ಟಿಗೆ ಕುತ್ಕೊಂಡು ನೋಡುವಾಗ ನಿಮ್ಮ ಮನೇಲಿ ಎಕ್ಸ್ಪ್ರೆಷನ್ಸ್, ನಮ್ಗೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ, ಅಪ್ಪ ಏನು ನೋಡ್ತಾ ಇದ್ದಾರೆ, ಅಮ್ಮ ಏನಂತಾರೆ, ಅಕ್ಕ ಏನಂತಾರೆ ಅಂತ. ಅದು ಯಾವ ರೀತಿ ಆಗಿತ್ತು? ಆ ಎಕ್ಸ್ಪೀರಿಯನ್ಸ್ ನೆನಪಿದ್ಯಾ? ಅಫ್ಕೋರ್ಸ್ ನೆನಪಿದೆ. ಅವರೆಲ್ಲ ತುಂಬಾನೇ ಖುಷಿಯಾಗಿದ್ರು. ಇನ್ಫ್ಯಾಕ್ಟ್ ಶನಿಯಿಂದನೇ ಸ್ಟಾರ್ಟ್ ಆಗಿದ್ದು. ಅಂಡ್ ದೆನ್ ಮೂವಿ ನೋಡುವಾಗ ಕೂಡ ದೇ ವರ್ ಆಲ್ ವೆರಿ ಪ್ರೌಡ್. And yeah, even now they're very proud. ನಾನು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಈ ಥರ ಸರ್ಚ್ ಮಾಡುವಾಗ ಬೃಂದಾ ಅವ್ರ ಫೋಟೋ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇರ್ತಾರೆ. ನಮ್ಮ ಕ್ರಶ್ ಅಪ್ಪ, ಇವಾಗ ನಮ್ಮ ಕ್ರಶ್ ಇವರು, ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗಿದೆ, ಆ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಜೊತೆಗೆ ಶನಿ ಸೀರಿಯಲ್ದು ಒಂದು ಫೋಟೋ ಹಾಕ್ಬಿಟ್ಟು, ಈಗಿನ ಫೋಟೋ ಹಾಕ್ಬಿಟ್ಟು, ಅವತ್ತಿನಿಂದ ಇವತ್ತಿನವರೆಗೂ ಕಾಯ್ತಾ ಇದ್ವಿ ಸ್ಮೈಲ್ಗೋಸ್ಕರ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅನ್ಕೊಂಡಿದ್ರೆ ಈ ಥರ ಕ್ರಶ್ ಅಂತ ಕರೆಸ್ಕೊತೀನಿ, ಯಾವತ್ತಾದ್ರೂ ಒಂದು ಡ್ರೀಮ್ ಇತ್ತ, ನಾನು ಹೀರೋಯಿನ್ ಆಗೇ ಆಗ್ತೀನಿ, ಯಾರು ಆಗಲೇಬೇಕು ಅಂತ ಏನಾದರೂ ಅನ್ಕೊಂಡಿದ್ರ? ಇಲ್ಲ, ನಾನು ಯಾವತ್ತೂ ಲೈಕ್ ಹೀರೋಯಿನ್ ಆಗ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಬಟ್ ನಂಗೆ ಟಿವಿ ಮೇಲೆ ಒಂದ್ ಸ್ವಲ್ಪ ಆಸಕ್ತಿ ಇತ್ತು. ಅಂದ್ರೆ ಫಿಲ್ಮ್ಸ್ ನೋಡೋದಾಗಿರ್ಬೋದು, ಅದು ಇದು ಅಂತೆಲ್ಲ ತುಂಬಾ ಹುಚ್ಚಿತ್ತು. ಟಿವಿ ನೋಡ್ತಾ ಇದ್ರು ತುಂಬಾನೇ ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ದೆ ನಾನು. ಸ್ವಲ್ಪ ಆ ಕಡೆ ಈ ಕಡೆ ಸಹಿತ ತಿರುಗ್ತಿರ್ಲಿಲ್ಲ, ಅಷ್ಟು ಇಂಟ್ರೆಸ್ಟ್ ಇಂದ ನೋಡ್ತಿದ್ದೆ. ಬಟ್ ನಾನು ಒಂದಿನ ಹೀರೋಯಿನ್ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಯಾವಾಗ ನಾನು ಆ ಸ್ಟೆಪ್ ತಗೊಂಡೆ ಅಲ್ಲ, ಇಲ್ಲ ಟ್ರೈ ಮಾಡೋಣ ಅಂತ, ಅಫ್ಕೋರ್ಸ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ನಂಗೆ ತುಂಬಾ ಜನ ಫ್ಯಾನ್ಸ್ ಆಗ್ಬೇಕು, ತುಂಬಾ ಜನ ನನ್ನನ್ನು ಇಷ್ಟಪಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಬಟ್ ಯಾವತ್ತೂ ನಾನು ಅನ್ಕೊಂಡಿರ್ಲಿಲ್ಲ ಹೀರೋಯಿನ್ ಆಗ್ತೀನಿ. ಸೊ ಈಗ ಇಷ್ಟಪಡೋದು ನೋಡಿ, ಫ್ಯಾನ್ಸ್ ಆಗ್ಬೇಕು ಅನ್ನೋದು ನೋಡಿ, ಫ್ಯಾನ್ಸ್ ನೋಡಿ ಈಗ ಏನ್ ಅನಿಸ್ತಾ ಇದೆ? ಈಗ ಹೇಗಿದೆ ಫೀಲಿಂಗ್? ಖುಷಿ ಆಗುತ್ತೆ. ಅಂಡ್ ಅವ್ರ ಎಕ್ಸ್ಪೆಕ್ಟೇಷನ್ ಹಾಗೆ ಇಟ್ಕೋಬೇಕು, ಅಂಡ್ ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಬೇಕು ಅನ್ನೋದೊಂದು ಯುನೋ ಮೋಟಿವೇಶನ್ ಬರುತ್ತೆ ಅದನ್ನೆಲ್ಲ ನೋಡಿ. ಕರೆಕ್ಟ್. ಪ್ರೇಮಂ ಪೂಜಂ ಪ್ರೇಮ್ ಸರ್ದು 25ನೇ ಸಿನಿಮಾ ಅಂತ ಅನ್ಕೊಳ್ತೀನಿ. ಸೊ ಆ ಸಿನಿಮಾಗೆ ನಿಮ್ಮನ್ನ ಹೀರೋಯಿನ್ ಅಂತ ಅಂದಾಗ ಸಹಜವಾಗಿ ಫಸ್ಟ್ ನಾವು ಹೀರೋಯಿನ್ ಆಗ್ತಾ ಇದ್ದೀವಿ. ಪ್ರೇಮ್ ಸರ್ ಲವ್ಲಿ ಸ್ಟಾರ್ ಅಂತ ಫೇಮಸ್ ಆಗಿದ್ರು, ತುಂಬ ಫ್ಯಾನ್ ಬೇಸ್ ಅವ್ರಿಗೂ ಕೂಡ ಇದೆ. ಒಂದು ಸ್ವಲ್ಪ ಭಯ ಅಥವಾ ಒಂದು ಸ್ವಲ್ಪ ನರ್ವಸ್ನೆಸ್, ಅಥವಾ ನಾನು ತುಂಬ ಚೆನ್ನಾಗಿ ಮಾಡಬೇಕು ಆ ಥರದ್ದು ಏನಾದರೂ ಇತ್ತು, ಅದಕ್ಕೆ ಏನಾದರೂ ಅಭ್ಯಾಸ ಮಾಡ್ಕೊಂಡಿದ್ದಾಗಿರ್ಬೋದು? ಯಾಕಂದರೆ ಫಸ್ಟು ಅಂತ ಅಂದಾಗ ಒಂಚೂರು ಏನಾದರೂ ಒಂದು ಹಿಂಜರಿಕೆ ಭಯ ಇದ್ದೇ ಇರುತ್ತೆ. ನಿಮಗೆ ಹೆಂಗೆ ಅನಿಸ್ತಾ ಇತ್ತು ಆ ಮೂಮೆಂಟಲ್ಲಿ ಅಂತ? ತುಂಬಾನೇ ಭಯ ಆಯ್ತು. ಲೈಕ್ ಅದೇ 25ನೇ ಸಿನಿಮಾ ಅಂತಂದ್ರೆ ಒಂದು ಮೈಲ್ಗಲ್ ತರ ಯಾವುದೇ ಆಕ್ಟರ್. ಕರೆಕ್ಟ್. ಆ್ಯಂಡ್ ನನಗೆ ಫಸ್ಟ್ ಸಿನಿಮಾ, ಅದು ಕೂಡ ಒಂದು ಮೈಲಿಗಲ್ಲು. ಸೊ ತುಂಬಾ ಹೆದರಿಕೆ ಇತ್ತು. ಬಟ್ ಪ್ರೇಮಂ ಪೂಜಂ
ಪೂರ್ತಿ ಟೀಮ್ ಏನಿತ್ತಲ್ಲ ತುಂಬಾನೇ ಸಪೋರ್ಟಿವ್ ಆಗಿದ್ರು. ದೇ ಆರ್ ಸ್ಟಿಲ್ ಮೈ ಫ್ಯಾಮಿಲಿ, ದೇ ಆರ್ ಲೈಕ್ ಮೈ ಸೆಕೆಂಡ್ ಫ್ಯಾಮಿಲಿ ತರ. ಏನೇ ನಾನು ಪ್ರಾಬ್ಲಮ್ಸ್ ಆದ್ರೂ ಐ ಕ್ಯಾನ್ ಗೋ ಟು ದೆಮ್, ಆ ಥರ ಇದ್ದಾರೆ. ಸೊ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಕರಿಯರ್, ಐ ಆಮ್ ಸೋ ಹ್ಯಾಪಿ. ನಾನು ನನ್ನ ಕರಿಯರ್ನ ಪ್ರೇಮಂ ಪೂಜ್ಯಂ ಅಂತ ಒಂದು ಟೀಮ್ ಜೊತೆಗೆ ಸ್ಟಾರ್ಟ್ ಮಾಡಿದೆ ಅನ್ನೋದೊಂದು ತುಂಬಾ ಖುಷಿ ಇದೆ ನನಗೆ. ಬಿಕಾಸ್ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು, ಪ್ರೇಮ್ ಸರ್ ಆಗಿರ್ಬೋದು, ಎಲ್ಲರೂ ನನ್ಗೇನೇ ಹೆದರಿಕೆ ಇದ್ರು ಎಲ್ಲದನ್ನು ಸ್ವಲ್ಪ ಕಾಮ್ ಡೌನ್ ಮಾಡಿಸಿ ಎಲ್ಲ ಮಾಡ್ತಾ ಇದ್ರು. ನಾನು ಆಗಲೇ ಹೇಳ್ತಾ ಇದ್ದೆ ಅಲ್ಲ, ಕೌಸಲ್ಯ ಸುಪ್ರಜಾರಾಮದಲ್ಲಿ ಹೆಣ್ಣು ಮಕ್ಕಳ ಮನಸ್ಸನ್ನು ಕೂಡ ಗೆದ್ರು ಅಂತ. ಹೆಣ್ಮಕ್ಳು ಕಷ್ಟ ಏನಿದೆ, ಆ ಫೇಲ್ಯೂರ್ ಆಗಿರ್ಬೋದು ಅಥವಾ ಹೆಂಗೆ ಮಾತಾಡಬೇಕು, ಅದನ್ನು ತುಂಬ ಚೆನ್ನಾಗಿ ನೀವು ಆ್ಯಕ್ಟಿಂಗ್ ಮಾಡಿ ತೋರಿಸಿದ್ದು. ಒಂದೊಂದು ಶಾರ್ಟಲ್ಲೂ ಕೂಡ ಪ್ರತಿ ಹೆಣ್ಮಕ್ಳಿಗೂ ಕರೆಕ್ಟ್ ಇದು ನಾವು ಹೇಳಬೇಕಾಗಿತ್ತು, ಇವ್ರು ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದ್ದಿದ್ದು. ಸೊ ಆ ಕ್ಯಾರೆಕ್ಟ್ರು ತುಂಬ ಜನ ಹೆಣ್ಮಕ್ಳಿಗೂ ರೀಚ್ ಆಯಿತು ಮತ್ತು ಹತ್ರನೂ ಆಯಿತು. ಆ ಕ್ಯಾರೆಕ್ಟರ್ ನಿಮ್ಮ ಹತ್ರ ಬಂದಾಗ ಅದನ್ನು ಮಾಡಬೇಕು ಅವ್ರು ಮಾಡಬಾರ್ದು, ಆ ಥಿಂಕಿಂಗ್ ಹೆಂಗಿತ್ತು, ಹೇಗೆ ಒಪ್ಕೊಂಡ್ರಿ ಆ ಪ್ರಾಜೆಕ್ಟ್ ಅಂತ? ಆ ಪಾತ್ರನೇ ಹಾಗಿತ್ತು. ನೀವು ಹೇಳ್ದಂಗೆನೆ ಬರೀ ಹುಡುಗರಿಗಲ್ಲ, ಹುಡುಗಿರಿಗೂ ತುಂಬಾನೇ ಇಷ್ಟ ಆದಂತ ಪಾತ್ರ ಅದು. ಸೊ ನನಗೆ ಫಸ್ಟ್ ಟೈಮ್ ನಾನು ಆ ಕಥೆ ಕೇಳಿದಾಗ ನನಗೂ ಹಾಗೆ ಅನಿಸ್ತು. ಇಟ್ ಇಸ್ ಸೋ, ಐ ಮೀನ್ ಅಷ್ಟು ಸ್ವೀಟ್ ಆಗಿದ್ದಾಳೆ ಆ ಶಿವಾನಿ ಕ್ಯಾರೆಕ್ಟರ್ ಅಂತ ಅಂದಾಗ ನನ್ಗೆ ಆ ಪಾತ್ರ ಮಾಡಬೇಕು ಅನ್ನೋದೊಂದು ಫಸ್ಟ್ ಇನ್ಸ್ಟೆನ್ಸ್ ನನ್ನ ಕತೆ ಕೇಳಿದ ತಕ್ಷಣ ನನ್ಗೆ ಅನ್ಸಿದ್ದದು. ಆ್ಯಂಡ್ ಅದನ್ನ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದಾಗಿರ್ಬೋದು, ಎಲ್ಲದ್ರದ್ದು ಕ್ರೆಡಿಟ್ ನಾನು ಶಶಾಂಕ್ ಸರಿಗೆ ಕೊಡೋಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರು ಅಷ್ಟು ಬ್ಯೂಟಿಫುಲ್ ಆಗಿ ಬರ್ದಿದ್ರಿಂದಾಗಿ ನಾನು ಅದನ್ನ ಅಷ್ಟು ಚೆನ್ನಾಗಿ ತೆರೆ ಮೇಲೆ ಐ ಗೆಸ್ ಇನಾಕ್ಟ್ ಮಾಡೋಕ್ಕೆ ಆಯಿತು. ಆ್ಯಂಡ್ ಅದು ಜನರಿಗೆ ಅಷ್ಟು ಕನೆಕ್ಟ್ ಆಯಿತು. ಸೊ ಕೇಳಿದ ತಕ್ಷಣ ಇಷ್ಟಪಟ್ಟಂತ ಪಾತ್ರ ಅದು ಶಿವಾನಿ. ಓಕೆ, ಸೊ ಶಿವಾನಿಯೇ ಈಗ ಆ್ಯಕ್ಚುಲಿ ಎಲ್ರಿಗೂ ಕ್ರಶ್ ಅಂತ ಅನ್ಸಿದ್ದು. ಆ ಹೇರ್ ಸ್ಟೈಲ್ ಆಗಿರ್ಬೋದು ಅಥವಾ ಆ ಕಾಸ್ಟ್ಯೂಮ್ ಆಗಿರ್ಬೋದು. ಶಿವಾನಿ ಅಯ್ಯೋ ತುಂಬಾನೇ ಟ್ರಯಲ್ ಮಾಡಿದೀವಿ ಅದಕ್ಕೆ. ಸೊ ಅದು ಒಂದೊಂದು ಕೂಡ ಜೀವಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದನ್ನ ನಾವು ನೋಡ್ತಾ ಇದ್ವಿ, ಹೇರ್ ಸ್ಟೈಲ್ಗೆ ನಾನು ಫಿದಾ ಆಗಿದ್ದೀನಿ ಅಂತ ಎಷ್ಟೋ ಜನ. ಅಯ್ಯೋ ತುಂಬಾ ಜನ ನಂಗೆ ಬಂದು, ಬಿಕಾಸ್ ನಂದು ಸಾರಿ ಟು ಬ್ರೇಕ್ ಯೋರ್ ಹಾರ್ಟ್ ಬಟ್ ಐ ಹ್ಯಾವ್ ಅ ಸ್ಟ್ರೇಟ್ ಹೇರ್. ನಂದು ಫುಲ್ ಸ್ಟ್ರೇಟ್ ಇದೆ ಕೂದಲು. ಆ್ಯಂಡ್ ಲೈಕ್ ಪ್ರಮೋಷನ್ಸಿಗೆ ಹೋದಾಗಿರ್ಬೋದು ಅಥವಾ ಥಿಯೇಟರ್ ವಿಸಿಟ್ ಮಾಡಕ್ಕೆ ಹೋಗ್ತಿದ್ವಲ್ಲ, ನಾನು ಸ್ಟ್ರೇಟ್ ಹೇರಲ್ಲಿ ಹೋಗ್ತಿದ್ವಿ. ಓ ನಿಮ್ ಸ್ಟ್ರೇಟ್ ಹೇರ್ ಇದೆಯಾ ಅಂದರೆ ಅವರು ಫುಲ್ ಬೇಜಾರಾಗ್ಬಿಡೋದು ಅವರಿಗೆ. ಲೈಕ್ ನಾವ್ ಅನ್ಕೊಂಡಿದ್ವಿ ನಿಮ್ ಕೂದಲೇ ಹಂಗಿದೆ ಅಂತ, ಇಲ್ಲ ನೀವು ಹಾಗೆ ಮಾಡ್ಕೊಳ್ಳಿ, ಕರ್ಲಿ ಮಾಡ್ಕೊಳ್ಳಿ, ಅದೇ ಚೆನ್ನಾಗಿದೆ ಅಂತ. ಲೈಕ್ ಐ ಗೆಸ್ ಅದೊಂಥರ ಕಾಂಪ್ಲಿಮೆಂಟ್ ಇದ್ದಂಗೆನೆ ಇತ್ತು. ಸೊ ನೀವು ಹೇಳ್ದಂಗೆನೆ ಹೇರ್ ಸ್ಟೈಲ್, ಲೈಕ್ ಇಟ್ ವಾಸ್ ಪೀಪಲ್ ಕನೆಕ್ಟೆಡ್ ವಿತ್. ಕರೆಕ್ಟ್. ಆಕ್ಚುಲಿ ಅದ್ರಲ್ಲಿ ತುಂಬಾ ಕ್ಯೂಟ್ ಆಗು ಕಾಣಿಸ್ತಾ ಇದ್ರಿ ನೀವು. ಆ ಹೇರ್ ಸ್ಟೈಲ್ ನಿಮ್ಗೆ ತುಂಬಾ ಸೂಟ್ ಆಗ್ತಾ ಇದೆ. ಇದು ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ, ಅದ್ರಲ್ಲಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರಿ. ನಿಮಗೆ ಯಾವ್ದು ಇಷ್ಟ ಆಕ್ಚುಲಿ? ನಂಗೆ ಎರಡೂ ಇಷ್ಟ. ಐ ಲೈಕ್ ಟು ಎಕ್ಸ್ಪೆರಿಮೆಂಟ್. ಓಕೆ, ಅದು ಆದ್ರೂ ಓಕೆ, ಇದಾದ್ರೂ ಓಕೆ. ಬಟ್ ನಂಗೆ ಹೀಗೆ ಡೈಲಿ ಮೇಂಟೈನ್ ಮಾಡಕ್ಕೆ ಸ್ಟ್ರೇಟ್ ಹೇರ್ ಲೈಕ್ ಈಸಿ ಅನ್ಸುತ್ತೆ. ಕರೆಕ್ಟ್. ಬಟ್ ಕ್ಯಾರೆಕ್ಟರ್ ಅಂತ ಬಂದಾಗ ಐ ಲೈಕ್ ಟು ಎಕ್ಸ್ಪೆರಿಮೆಂಟ್. ಓಕೆ, ಸೊ ಈ ಸಿನಿಮಾ ವಿಚಾರದಲ್ಲಿ ತುಂಬಾ ಲವ್, ಬ್ರೇಕಪ್ ಇದೆಲ್ಲ ತುಂಬಾ ಅನುಭವ ಇದೆ. ಅಂದ್ರೆ ಸಿನಿಮಾ ವಿಚಾರದಲ್ಲಿ, ಸಿನಿಮಾದಲ್ಲ ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ. ಓಕೆ ನಾನು ಅನ್ಕೊಂಡೆ ಹೇಗೆ ಹಾರ್ಟ್ ಬ್ರೇಕ್. ಸಿನಿಮಾದಲ್ಲಿ ಲವ್ ಆಗಿದೆ, ಬ್ರೇಕಪ್ ಆಗಿದೆ, ತುಂಬಾ ಅನುಭವ ಇದೆ. ಹೌದು. ಸೊ ರಿಯಲ್ ಲೈಫ್ ಅಂತ ಬಂದಾಗ ಏನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಈ ತರದೊಂದು ಫೀಲ್ ಬರಬೇಕು. ತುಂಬಾ ಜನ ಹೆಣ್ಮಕ್ಳಿಗೆ ಬ್ರೇಕಪ್ ಆಗಬೇಕು, ಅದೊಂದು ಫೀಲ್ ಅನುಭವಿಸ್ಬೇಕು ಅಂತ ಇರತ್ತಂತೆ. ಸೊ ನಿಮ್ಗೆ ಆ ಥರದ್ದು ಏನಾದ್ರು ರಿಯಲ್ ಲೈಫಲ್ಲಿ ಆ ಥರದ್ದು ಏನಾದ್ರು ಆಗಿದೆ, ಆಗಬೇಕು ಅನ್ನೋದೇನಾದ್ರು ಡ್ರೀಮ್ ಇದೆಯಾ? ಅಲ್ಲ, ಡ್ರೀಮ್ ಅಲ್ಲ, ಆ ಥರ ಏನಿಲ್ಲ. ನಂಗೆ ಬ್ರೇಕಪ್ ಆಗಬೇಕು ಅನ್ನೋದೆಲ್ಲ ಡ್ರೀಮ್ ಇಲ್ಲ. ಲೈಕ್ ಲವ್ ಆಗಬೇಕು ಅನ್ನೋದು ಡ್ರೀಮ್ ಇದೆ, ಬ್ರೇಕಪ್ ಆಗಬೇಕು ಅನ್ನೋದೆಲ್ಲ ಡ್ರೀಮ್ ಇಲ್ಲ. ಬಟ್ ಫಾರ್ ನೌ ಐ ಆಮ್ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್ಸ್ ಅಂಡ್ ಕ್ಯಾರೆಕ್ಟರ್ ಜೊತೆ ಆಗ್ತಾ ಇರುವಂತ ಪ್ರೀತಿ ಆಗಿರ್ಬೋದು, ಕ್ಯಾರೆಕ್ಟರ್ ಜೊತೆ ಆಗ್ತಿರುವಂತ ಬ್ರೇಕಪ್ಸ್ ಆಗಿರ್ಬೋದು, ಅದರಲ್ಲೇ ಖುಷಿಯಾಗಿದ್ದೀನಿ ನಾನು. ಅಪ್ಪ ಅಮ್ಮನ ಟೀಚರ್ ಅಲ್ವಾ, ಸ್ಪೆಷಲ್ ಪ್ರೋಗ್ರಾಮ್ ಅಂತ ನೋಡ್ತಾ ಕೂತಿರ್ತಾರೆ ಅಂತ ಬೇರೆ ಟೆನ್ಷನ್. ಇದು ತುಂಬಾ ಜನ ಹುಡುಗರಿಗಿರೋ ಪ್ರಶ್ನೆ. ನಾವೇ ಇವಾಗ ಶಿವಾನಿ ಅಂತಾನೆ ಅನ್ಕೊಂಡು ಪ್ರಪೋಸ್ ಮಾಡ್ಬೇಕು ಅಂತ ಇದ್ದೀವಿ. ಕಾಲೇಜಿಂದ ಸ್ಕೂಲಿಂದ ಯಾರು ಪ್ರಪೋಸ್ ಮಾಡಿಲ್ವಾ, ಯಾರು ಕಾಲ್ ಹಾಕಿಲ್ವಾ ನಮ್ಗಿಂತ ಮುಂಚೆ ಅಂತ? ಸೀರಿಯಸ್ಲಿ ಯಾರು ಕಾಲ್ ಹಾಕಿಲ್ಲ. ಇಲ್ಲ ಅಂದ್ರೆ ನೀವು ಬರೀ ಗರ್ಲ್ಸ್ ಇರೋ ಸ್ಕೂಲು ಕಾಲೇಜಿಗೆ ಹೋಗಿದ್ದೀರಾ ಅಥವಾ? ಕೋಯೆಟ್, ಆಲ್ ಟೈಮ್ ಕೋಯೆಟ್. ನಿಜ ಒಂದು ಲವ್ ಲೆಟ್ರೂ ಬಂದಿಲ್ವಾ? ಓಹೋ, ಇದು ಯಾಕೋ ರಾಂಗ್ ಅನಿಸ್ತಾ ಇದೆ. ಅಪ್ಪ ಅಮ್ಮ ಟಿವಿ ನೋಡ್ತಿರ್ತಾರೆ ಅಂತ ಭಯೋನೋ ಅಥವಾ ಕೊಡೋರಿನ್ ಕೊಡಲ್ಲ ಅಂತ ಟೆನ್ಷನ್ನು, ಆ ಥರದ್ದು ಏನಾದ್ರೂ? ಆ ಥರದ್ದೇನು ಟೆನ್ಷನ್ ಅಲ್ಲ, ಏನಿಲ್ಲ. ನಮ್ಮ ಅಪ್ಪ ಅಮ್ಮ ತುಂಬಾನೇ ಸ್ವೀಟ್. ಬಟ್ ಇಲ್ಲ ಅಂದ್ರೆ ಯಾರಾದ್ರೂ ಕೊಡೋದಿದ್ರೆ ಕೊಡ್ಬೋದು, ನೋ ಪ್ರಾಬ್ಲಮ್. ಆಫ್ ಕೋರ್ಸ್ ಐ ಲವ್ ಲೆಟರ್ಸ್. Okay. ಐ ಲವ್ ಲೆಟರ್ಸ್. ಸೊ ಸೆಂಡ್ ಮೀ
ರೈಟ್ ಮೀ ಲೆಟರ್ಸ್, ಬರೀರಿ ಒಂದು ದೊಡ್ಡ ಪೋಯಮ್ ಬರೀರಿ. ಐ ಲವ್ ದಟ್. ಯಾ, ಅಂದರೆ ಕ್ವಾಲಿಟಿ ಈ ಥರ ಇರಬೇಕು, ಡ್ರೀಮ್ ಬಾಯ್ ಈ ಥರ ಇರಬೇಕು, ಅಥವಾ ಮದುವೆ ಆಗೋ ಹುಡುಗ ಈ ಥರ ಇರಬೇಕು, ಆ ಥರದ್ದು ಎಲ್ಲ ಹುಡುಗಿರಿಗೂ ಯೂಶ್ವಲಿ ಇದ್ದೇ ಇರುತ್ತೆ. ಸೊ ನಿಮ್ಮದು ಏನೋ ಒಂಚೂರು ಹೇಳಿದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಚೇಂಜಸ್ ಏನಾದರೂ ಮಾಡ್ಕೊಳ್ಳೋದಿದ್ರೆ ಚೇಂಜಸ್ ಮಾಡ್ಕೊತಾರೆ, ಇಲ್ಲದೇ ಕರೆಕ್ಟ್ ನಮಗೆ ಸೂಟ್ ಆಗುತ್ತೆ ಅಂತ ಅಂದ್ಕೊಳ್ಳೋರು ಇರ್ತಾರೆ. ಏನಾದರೂ ಆ ಥರ ಲೈಕ್ ಎಲ್ಲರಿಗೂ ಇದ್ದಂಗೆನೆ ಒಳ್ಳೆಯವನಾಗಿರ್ಬೇಕು ಹುಡುಗ, ಆ್ಯಂಡ್ ಸಪೋರ್ಟಿವ್ ಆಗಿರಬೇಕು. ಬಿಕಾಸ್ ನಮ್ಮ ಜಾಬ್ ಕೂಡ ಲೈಕ್ ಇಟ್ ಈಸ್ ವೆರಿ, ಅಂದರೆ ಈಸಿ ಅಲ್ಲ ಅದು, ವರ್ಕ್ ಅವರ್ಸ್ ಎಲ್ಲ ತುಂಬಾ ಹೆಕ್ಟಿಕ್ ಆಗಿರುತ್ತೆ. ಸಪೋರ್ಟಿವ್ ಆಗಿರಬೇಕು ಆ್ಯಂಡ್ ವರ್ಕ್ ಓರಿಯೆಂಟೆಡ್ ಇರಬೇಕು, ಲೈಕ್ ಕರಿಯರ್ ಓರಿಯೆಂಟೆಡ್ ಆಗಿರಬೇಕು. ಅವರಿಗೂ ಒಂದು ಜಾಬು ಏಮು ಅಂತ ಇರಬೇಕು, ಲೇಸಿ ಆಗಿರಬಾರ್ದು. ಓಕೆ. ಸೊ ಯಾ, ಒಳ್ಳೆಯವನಾಗಿರ್ಬೇಕು ಬೇಸಿಕ್. ಯಾವ ಫೀಲ್ಡ್ ಆದರೂ ಓಕೆ. ಯಾವ ಫೀಲ್ಡ್ ಆದರೂ ಓಕೆ. ಓಕೆ. ಯಾರ್ಯಾರೆಲ್ಲ ಕೇಳಿಸ್ಕೊಂಡಿದ್ರಿ, ಏನಾದರೂ ನಿಮಗೂ ಆ ಕ್ವಾಲಿಟಿ ಇದ್ದರೆ ಬೇಕಾದರೆ ಲೆಟ್ರು, ಅಂದರೆ ತುಂಬ ಇಷ್ಟ ಅಂತೆ, ಅದರಲ್ಲಿ ಒಂದು ಸ್ವೀಟಾಗಿ ಕವನ ಬರೀರಿ. ಹಾಂ, ಕವನ ಬರಿಬೋದು. ಹಾಂ, ನೀವು ಯಾವುದಾದ್ರೂ ಹೇಳ್ತೀರಾ ಕವನ? ಇಲ್ಲ, ನಂಗೆ ಕವನ ಅದು ನಂಗೆ ಬರಲ್ಲ ಅಲ್ಲ, ಅದಕ್ಕೇನೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅವ್ರು ಬರೀಲಿ, ನೀವು ಬರೀರಿ ಅಂತ. ಓಕೆ, ಫೈನ್. ಮನೆ ಅಂತ ಅಂದಾಗ ಟೀಚರ್ ಅಂತ ಬೇರೆ ಹೇಳಿದ್ರೆ, ನಾರ್ಮಲ್ ಆಗಿ ನಮ್ಮ ಪೇರೆಂಟ್ಸ್ ಅಂದರೆ ನಮಗೆ ಭಯನೇ ಇದ್ದೇ ಇರುತ್ತೆ. ಅದರಲ್ಲಿ ನೀವು ಮನೇಲಿ ಎರಡನೇ ಮಗಳ, ಫಸ್ಟ್ನೇ ಅವಳು, ಎರಡನೇ ಅವಳು, ಇಬ್ರು ನೀವು. ಸೊ ಎರಡನೇ ಅವ್ರಿಗೆ ಒಂಚೂರು ಮುದ್ದು ಜಾಸ್ತಿ ಮನೆಯಲ್ಲಿ ಅಂತ ಹೇಳ್ತಾರೆ. ಹೇಳ್ಬೋದು ಆ್ಯಕ್ಚುಲಿ, ಬಟ್ ಇಲ್ಲ ಅಂದ್ರೂ ನಾನು ತುಂಬಾನೇ ಒಳ್ಳೆ ಹುಡುಗಿ, ತುಂಬಾನೇ ಒಬಿಡಿಯಂಟ್, ತುಂಬಾನೇ ಸಿನ್ಸಿಯರ್, ವೆರಿ ಸ್ಮಾರ್ಟ್. ಲೈಕ್ ಅಪ್ಪ ಅಮ್ಮಂಗೆ ಏನ್ ಬೇಕಲ್ಲ ನಾನು ಅದನ್ನೇ ಮಾಡ್ತಾ ಇದ್ದೆ. ಓಕೆ. ಸೊ ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ಇನ್ನೂ ತನಕ ನಂಗೆ ಲೈಕ್ ಒಂದ್ಸತಿನೂ ಹೊಡೆದವ್ರಲ್ಲ. ಇಲ್ಲ ಇಲ್ಲ, ನನ್ನ ಅಕ್ಕ ತುಂಬಾ ಹೊಡ್ತಾ ತಿಂದಿದ್ದಾಳೆ, ನನ್ನ ತಮ್ಮ ಹೊಡ್ತಾ ತಿಂದಿದ್ದಾನೆ ತುಂಬಾನೇ. ಏನ್ ಪಾಪ, ನೀವು ಮಾತ್ರ ಹೊರಟಿಲ್ಲ, ಜೋರು ಅವರಿಬ್ರು. ಬಟ್ ಇಲ್ಲ ಪಾಪ, ಸುಮ್ಮನೆ ಹೇಳಿದ್ದು. ಬಟ್ ಇಲ್ಲ, ನಂಗೆ ಯಾವತ್ತೂ ಹೊಡ್ತಾ ಕೊಟ್ಟಿಲ್ಲ. ಮುದ್ದು ಅಂತ ಅಲ್ಲ, ನಾನು ತುಂಬಾ ಒಳ್ಳೆ ಹುಡುಗಿ. ಸೊ ನೀವು ತುಂಬಾ ಒಳ್ಳೆಯವರಾಗಿರೋದ್ರಿಂದ ಹೊಡೆದಿಲ್ಲ. ಅಕ್ಕ ಮತ್ತೆ ತಮ್ಮ ಸ್ವಲ್ಪ ತರಲೆ ಮಾಡ್ತಾ ಇದ್ರ? ತರಲೆ ಜಾಸ್ತಿ. ಓಕೆ, ಫೈನ್. ಜೋರು ಸ್ವಲ್ಪ. ಜೋರು ಅಂದ್ರೆ ನಿಮಗೆ ಹೊಡಿತಿದ್ರ ಅವರು? ನಂಗೆ ಹೊಡಿತಿದ್ರು. ಹೌದು. ನನ್ನ ಜುಟ್ಟು ಅದಕ್ಕೆ ಸ್ಟ್ರೈಟ್ ಆಯ್ತಾ ಕೂದಲು? ಆಗಿರ್ಬೋದು, ಹೇಳ್ಬೋದು. ನನ್ನ ಅಕ್ಕ ಚಿಕ್ಕ ವಯಸ್ಸಲ್ಲಿ ಕಲ್ಲೆಲ್ಲ ಸೇರ್ಸ್ಕೊಂಡ್ ಕೂರ್ತಿದ್ಲು. ನಂದು ನಮ್ಮನ್ನ ನೋಡ್ಕೊಳ್ಳೋರು ಯಾರಿದ್ರಲ್ಲ, ಅವಳು ನಾನು ತುಂಬಾ ಚಿಕ್ಕವಳಿದ್ದಾಗ ನನ್ನ ಕೈ ಹಿಡ್ಕೊಂಡು ಅಂಗನವಾಡಿ ಕರ್ಕೊಂಡು ಹೋಗುವಾಗ, ಅವಳು ಆಲ್ರೆಡಿ ಜಾಯ್ನ್ ಆಗಿದ್ಲಲ್ಲ, ಶಿ ವಾಸ್ ಅ ಸೀನಿಯರ್ ಟು ಮೀ. ಸೊ ಅಲ್ಲಿ ವರಾಂಡ ಇರ್ತಿತ್ತಲ್ಲ, ಕಲ್ಲೆಲ್ಲ ಸೇರ್ಸ್ಕೊಂಡು ಚಕ್ರ ಪುಡಿ ಹಾಕೊಂಡು ನೀವೇನಂತೀರಾ, ಚಕ್ರ ಪುಡಿ ಅಂತೀರಾ? ಹಾ, ಚಕ್ರ ಪುಡಿ ಹಾಕೊಂಡು ಕೂರೋಳು, ಕಲ್ಲೆಲ್ಲ ಹಿಂಗ್ ಹಿಡ್ಕೊಂಡ್ ಕೂತಿರೋಳು. ನಾನ್ ಅಲ್ಲಿ ಬರ್ತಿದೀನಿ ಅಂತ ಗೊತ್ತಾದ ತಕ್ಷಣ ಕಲ್ಲು ಹಿಡ್ದು ಎಸೆಯೋಳು, ಬರ್ಬೇಡ ಅಂತ. ಅಂದ್ರೆ ಅವಳಿಗೆ ಕೊಡೋ ಪ್ರೀತಿ ಟೀಚರ್ಸ್ ಎಲ್ಲ ನನಗೆ ಕೊಟ್ಬಿಡ್ತಾರೆ ನೀವು ಅದ್ಲು ಪಾಪ ಅವರಿಗೆ ಪ್ರೀತಿ ಎಲ್ಲ ಕಿತ್ಕೊಳ್ಳೋ ಕೆಲಸ ಮಾಡಿದ್ದೀರಾ ಅಂತನಾ ಅಂತ ಅವಳು ಯೋಚನೆ ಮಾಡ್ತಾ ಇದ್ಲು. ನೀವು ಒಳ್ಳೆ ಹುಡುಗಿ. ನನ್ನ ಅಕ್ಕನೂ ಒಳ್ಳೆ ಹುಡುಗಿ, ಬಟ್ ಆಗ ಅವಳು ಹಂಗೆ ಮಾಡ್ತಿದ್ಲಂತೆ. ಅಂಡ್ ದೆನ್ ಅವಳು ಪಾಪ ನಮ್ಮ ಅಕ್ಕ ಅಂದ್ರೆ ಲೈಕ್ ನೋಡ್ಕೊಳ್ಳುವಾಗ ಅವಳು ನನ್ನ ಕರ್ಕೊಂಡು ಓಡ್ತಿದ್ಲು, ಸೇಫ್ ಮಾಡ್ತಿದ್ರು ನಿಮ್ನ. ಆಗ ಗಣಪತಿ ಹಬ್ಬ ಎಲ್ಲ ಹೆಂಗ್ ಮಾಡ್ತಾ ಇದ್ರಿ? ಸ್ಕೂಲಲ್ಲೆಲ್ಲ ನಮ್ಗೆ ಗೊತ್ತಿರೋ ಹಂಗೇನೆ ಸ್ಕೂಲಲ್ಲೆಲ್ಲ ಇಟ್ಟು ಪೂಜೆ ಮಾಡಿಸೋದು ಅಥವಾ ಮನೇಲಿ ಆ ಥರದ್ದೆಲ್ಲ ಸೆಲೆಬ್ರೇಷನ್ ಇರ್ತಿತ್ತು. ಈಗ ಮನೇಲಿ ಒಂದು 3-4 ಜನ ಮಕ್ಕಳು ಇದ್ದೀವಿ ಅಂತಂದರೆ ಆ ತಿಂಡಿ ಮಾಡೋದು ಅದೆಲ್ಲ ಜಾಸ್ತಿನೇ. ಸೊ ಆವಾಗ ಚಿಕ್ಕ ವಯಸ್ಸಲ್ಲಿ ಹೆಂಗಿರ್ತಿತ್ತು ಹಬ್ಬ ಎಲ್ಲ? ನನ್ನ ಚಿಕ್ಕ ವಯಸ್ಸಲ್ಲಿ ನನಗೆ ಅಷ್ಟು ಮನೇಲಿ ಸೆಲೆಬ್ರೇಟ್ ಮಾಡಿದ ನೆನಪಿಲ್ಲ, ಬಿಕಾಸ್ ನಾನು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದಿದ್ದು. ಸೊ ಸ್ಕೂಲ್ಸಿಂದ ನಂಗೆ ತುಂಬ ಮೆಮರೀಸ್ ಇದೆ. ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ಆ್ಯಂಡ್ ದೆನ್ ಗಣಪತಿ ತರೋರು ಸ್ಕೂಲಲ್ಲಿ, ಆ್ಯಂಡ್ ದೆನ್ ಡೆಕೋರೇಷನ್ ಮಾಡೋದಾಗಿರ್ಬೋದು, ರಂಗೋಲಿ ಹಾಕೋದು, ಆ್ಯಂಡ್ ದೆನ್ ಎಲ್ಲ ಹೋಲ್ ಗ್ರೌಂಡ್ ಏನಿದೆ ಅದನ್ನೆಲ್ಲ ಡೆಕೋರೇಟ್ ಮಾಡ್ತಾ ಇದ್ವಿ. ಅಲ್ಲೆಲ್ಲ ಫುಲ್ ರಂಗೋಲಿ ಹಾಕ್ತಾ ಇದ್ವಿ, ಎಲ್ರು ಕೂತು ಭಜನೆ ಮಾಡ್ತಾ ಇದ್ವಿ. ಸೊ ಅದೆಲ್ಲ ಮೆಮರೀಸ್ ತುಂಬಾನೇ ಇದೆ. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ಅದೇ ಮನೆಗೆ ಹೋಗ್ತಾ ಇದ್ದೀನಿ ಈಗ, ಅಂಡ್ ಮನೇಲೂ ಕೂಡ ಗಣೇಶನ್ ತರ್ತಾರೆ, ಡೆಕೋರೇಷನ್ ಪರ್ಸ್ನಲಿ ಎಲ್ಲ ಡೆಕೋರೇಟ್ ಮಾಡೋದಾಗಿರ್ಬೋದು. ದಟ್ಸ್ ಆಲ್ ಲೈಕ್ ಫಾಂಡ್ ಮೆಮರೀಸ್. ಹೇಗೆ ಅನಿಸ್ತಿದೆ ಅವಾಗಿನ ಗಣಪತಿ ಹಬ್ಬಕ್ಕೂ ಈಗ ಸೆಲೆಬ್ರಿಟಿ ಆದ್ಮೇಲೆ ಆಗ್ತಿರೋ ಹಬ್ಬಕ್ಕೂ? ಯಾಕಂದ್ರೆ ನಿಮಗೂ ಹಬ್ಬ, ಒಂದು ಮೂವಿ ರಿಲೀಸ್ ಆಯ್ತು ಅಂದ್ರೆ ಅದೊಂದು ಹಬ್ಬ, ಅದನ್ನು ನೀವು ಸೆಲೆಬ್ರೇಟ್ ಮಾಡಬೇಕು. ಕೆಲವು ಟೈಮಲ್ಲಿ ಮನೆಗೆ ಹೋಗೋದಕ್ಕಾಗಲ್ಲ, ಹಬ್ಬದ ಟೈಮ್ ಆದರೂ ಶೂಟಿಂಗು ಅದು ಇದು ಅಂತ ಬ್ಯುಸಿ ಇರ್ತೀರ. ಸೊ ಆ ಲೈಫ್ಗೂ ಈ ಲೈಫ್ಗೂ ವ್ಯತ್ಯಾಸ ಏನು ಅನಿಸ್ತಾ ಇದೆ? ಯಾವ್ದು ಚೆನ್ನಾಗಿ ಅನಿಸ್ತಾ ಇದೆ ಅಂತ? ಹಬ್ಬ ಸೆಲೆಬ್ರೇಟ್ ಮಾಡೋದಾಗಿರ್ಲಿ ಅಥವಾ ಮನೆಗೆ ಹೋಗೋದಾಗಿರ್ಲಿ ಅದೆಲ್ಲ ಏನು ಚೇಂಜ್ ಆಗಿಲ್ಲ. ಈಗ ಎಲ್ಲ ನಾರ್ಮಲ್ ಏನೇ ಈಗಲೂ ಹಾಗೆ ಇದೆ. ನಾನೇನಂತ ದೊಡ್ಡ ಸೆಲೆಬ್ರಿಟಿ ಏನಲ್ಲ. ಸೊ ಇಟ್ಸ್ ಆಲ್ ದ ಸೇಮ್. ಹಬ್ಬ ಅಂತ ಬಂದಾಗ ನಾವು
ಸೇಮ್ ಅದೇ ಥರನೇ ಸೆಲೆಬ್ರೇಟ್ ಮಾಡ್ತೀವಿ. ಆಗ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ವು ಈಗನೂ ಹಾಗೆ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮಮ್ಮ ಆಗ ಎಷ್ಟು ಕೆಲಸ ಕೊಡ್ತಿದ್ರು ಈಗಲೂ ಅಷ್ಟೇ ಕೆಲಸ ಕೊಡ್ತಾರೆ. ಆಗ ಎಷ್ಟು ಹೊಡಿತಿದ್ರು ಈಗ ಅಷ್ಟು ಹೊಡಿತಾರೆ ಅಂತ ಹೇಳೋ ಹಾಗಿಲ್ಲ. ಹೇಳೋ ಹಾಗಿಲ್ಲ, ಹೊಡಿಯಲ್ಲ ನನಗೆ. ಈ ಈ ತಿಂಡಿ ಎಲ್ಲ ಜಾಸ್ತಿ ರವೆ ಉಂಡೆ ಆಗಿರ್ಬೋದು, ಮೋದಕ ಆಗಿರ್ಬೋದು, ಕರ್ಜಿಕಾಯಿ ಈ ಥರದ್ದೆಲ್ಲ ಈ ಗಣಪತಿ ಹಬ್ಬದಲ್ಲಿ ಜಾಸ್ತಿ ಗಣಪತಿಗೆ ಇಷ್ಟ ಅಂತ. ಇಲ್ಲಿ 2 ಕೆಟಗರಿ ಇದೆ. ಒಂದು ನಾವು ಮನೇಲಿ ಹೊಡಿಸ್ಕೊಂಡು ಬಡಿಸ್ಕೊಂಡು ನಾವು ಅಮ್ಮನಿಗೆ ಹೆಲ್ಪ್ ಮಾಡೋದು, ಇನ್ನೊಂದು ಮಾಡಿ ಇಟ್ಟಿರೋದನ್ನ ಕದ್ದು ತಿನ್ಕೊಂಡು ಓಡೋಗೋದು. ನಿಮ್ದು ಯಾವ ಕೆಟಗರಿ? ನಂದು 2 ಕ್ಯಾಟಗರಿ ಅಲ್ಲ. ನಾನು ಜಾಸ್ತಿ ತಿನ್ನೋದೂ ಇಲ್ಲ. ಓಕೆ. ಆ್ಯಂಡ್ ಮಾಡಕ್ಕೆ ನಮ್ಮಮ್ಮ ಬಿಡೋದಿಲ್ಲ. ಮುಂಚಿಂದನೂ ಹಾಗೇನೆ ಅವರೇ ಮಾಡಬೇಕು ಅಂತ. ಲಕ್ಕಿ ನೋಡಿ. ಎಲ್ಲ ಅವರೇ ಮಾಡ್ತಾ ಇದ್ರು. ಈಗನೂ ಕೂಡ ನಾವು ಮನೆಗೆ ಹೋಗೋದ್ರೊಳಗಡೆ ಎಲ್ಲ ಕಜ್ಜಾಯ ರೆಡಿ ಇರುತ್ತೆ. ಚಕ್ಲಿ, ವಡ, ನಮ್ ಕಡೆ ಅತ್ರಸ ಅಂತ ಮಾಡ್ತೀವಿ, ಸುಕ್ಕಿನುಂಡಿ ಅಂತ ಮಾಡ್ತೀವಿ. ಸೊ ಅದೇ ಎಲ್ಲ ಕಜ್ಜಾಯ ರೆಡಿ ಇರುತ್ತೆ. ನಾವು ಹೋದಾಗ ಬರೀ ಮೋದಕ ಮಾಡೋದು. ಅಂಡ್ ನಮ್ಮ ಮನೇಲಿ ರಿಚುವಲ್ ನಮ್ಮ ಅಕ್ಕನೇ ಮಾಡ್ಬೇಕು ಮೋದಕ. ಓಕೆ. ಯಾಕೆ ಹಾಗೆ? ಗೊತ್ತಿಲ್ಲ, ಅದು ಮೊದ್ಲಿಂದಾನು. ಅಂಡ್ ಗಣೇಶ ಹಬ್ಬದ ದಿನಾನೇನೆ ಮೋದಕ ಮಾಡ್ತಾರಲ್ವಾ, ಬಿಕಾಸ್ ಪ್ರಸಾದ ಇಡ್ಬೇಕಲ್ವಾ. ಸೊ ಉಳ್ದಿದ್ದೆಲ್ಲ 1-2-3 ದಿನದ ಮುಂಚೆನೆ ಅಮ್ಮ ಮಾಡಿಟ್ಟಿರ್ತಾರೆ. ನಿಮ್ಮ ನೇಟಿವ್ ಉತ್ತರ ಕನ್ನಡ ಅಲ್ವಾ? ಅಂದ್ರೆ ಹೊನ್ನಾವರ. ಅಲ್ಲಿನ ನೇಚರ್ಗು ಬೆಂಗಳೂರಿನ ನೇಚರ್ಗು ಹೊಂದ್ಕೊಳಕ್ಕೆ ಏನಾದ್ರು ಒಂಚೂರು ಸಮಸ್ಯೆ ಆಗ್ತಿದೆ, ಅಥವಾ ಆ ನೇಚರ್ ತುಂಬಾ ಚೆನ್ನಾಗಿತ್ತು ಸಡನ್ ಆಗಿ ಇಲ್ಲಿ ಅಡ್ಜಸ್ಟ್ ಆಗಬೇಕು? ಯಾಕಂದ್ರೆ ನಾವು ಬೆಂಗಳೂರು ಕೂಲ್ ಸಿಟಿ ಅಂತ ಕರಿತಾ ಇದ್ವಿ. ರಿಟರ್ನ್ ನೀವು ಅಲ್ಲಿಗೆ ಹೋದಾಗ ಯಾವ ಚಂದ ಅನಿಸ್ತಾ ಇದೆ? ದಟ್ ಇಸ್ ಟೂ ಹಾಟ್. ಹೊನ್ನಾವರದಲ್ಲಿ ತುಂಬಾನೇ ಶೆಕೆ, ಬಿಕಾಸ್ ಕರಾವಳಿ ಅಲ್ವಾ. ಕರೆಕ್ಟ್. ಸೊ ಶೆಕೆ ಜಾಸ್ತಿ ಇರುತ್ತೆ. ಬಟ್ ಎಲ್ಲ ವೆದರ್ನು ಅಲ್ಲಿ ಎಕ್ಸ್ಟ್ರೀಮೇನೆ. ವಿಂಟರ್ ಕೂಡ ತುಂಬಾನೇ ಎಕ್ಸ್ಟ್ರೀಮ್ ಆಗಿರುತ್ತೆ. ಮಳೆಗಾಲದಲ್ಲಿ ಹೊರಗಡೆ ಕಾಲಿಡಕ್ಕಾಗಲ್ಲ, ಆ ಲೆವೆಲಿಗೆ ಮಳೆ ಬೀಳುತ್ತೆ. ಆ್ಯಂಡ್ ಈಗ ಐ ಡೋಂಟ್ ಥಿಂಕ್ ಸೊ ಬ್ಯಾಂಗ್ಳೂರ್ ಈಸ್ ಮುಂಚಿನ ಥರ ಕೂಲ್ ಆಗಿದೆ ಅಂತ. ತುಂಬಾನೇ ಹಾಟ್ ಆಗಿಬಿಟ್ಟಿದೆ ಬ್ಯಾಂಗ್ಳೂರ್ ಕೂಡ. ಸೊ ಈಗ ಅಡ್ಜಸ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಇನ್ನೊಂದು ಅಂತಂದರೆ ನಾನು ಊರಲ್ಲಿ ಜಾಸ್ತಿ ಇರಲಿಲ್ಲ, ಹೊರಗಡೆನೇ ಇದ್ದು ಓದಿದ್ದು. ಸೊ ಬಟ್ ಎಲ್ಲ ಕಡೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ. ಸೊ ಈಗ ಊರ್ ಕಡೆ ಅಂತೆಲ್ಲ ಬಂದಾಗ ಅಜ್ಜಿ ಮನೆಗೆ ಹೋಗ್ತಿರ್ತೀವಿ, ದೊಡ್ಡಪ್ಪ ದೊಡ್ಡಮ್ಮ ಮನೆಗೆ ಹೋಗ್ತಾ ಇರ್ತೀವಿ. ಅಲ್ಲೊಂಥರ ಜಾಯಿಂಟ್ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಅದರಲ್ಲೂ ಹಬ್ಬ ಎಲ್ಲ ಬಂತು ಅಂದರೆ ನೀಟಾಗಿ ರೆಡಿ ಆಗೋದು. ಚಿಕ್ಕ ಮಕ್ಕಳಾಗಿದ್ದಾಗಲೇ ಸೀರೆ ಉಟ್ಕೊಳ್ಳೋದು, ಅಮ್ಮನ ಸೀರೆ ಉಟ್ಕೊಳ್ಳೋದು, ಕೈ ತುಂಬ ಬಳೆ ಹಾಕೊಳ್ಳೋದು, ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಕ್ರೇಜ್ ಹೆಣ್ಮಕ್ಳಿಗಿರುತ್ತೆ. ಸೊ ನಿಮ್ಮ ಫ್ಯಾಮಿಲಿನೂ ಸುತ್ತಮುತ್ತ ಅಲ್ಲಿ ಅಜ್ಜಿ ಮನೆ ಅಥವಾ ಆ ಥರ ಏನಾದರೂ ಇತ್ತಾ? ನೀವು ಹಿಂಗೆ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿ ಹೋಗೋದು, ಆ ಥರದ್ದು ಏನಾದರೂ ಪಾಲಿಸಿ ಇತ್ತಾ? ಅಫ್ಕೋರ್ಸ್, ಅದು ಇನ್ನೊಂದು ರಿಚುವಲ್ ನಮ್ದು ಗಣೇಶ ಹಬ್ಬದ ಟೈಮಲ್ಲಿ. ಬಿಕಾಸ್ ನಮ್ಮ ಮನೇಲಿ ನಾವು ಒಂದು 3 ವರ್ಷದಿಂದ ಗಣೇಶನ ಇಡ್ತಾ ಇದೀವಿ. ಬಟ್ ನಮ್ಮ ಅಜ್ಜಿ ಮನೆಯಲ್ಲಿ ನಾನು ಹುಟ್ಟಿದಾಗಿನಿಂದ ಅಲ್ಲಿ ಗಣೇಶ ಇಡ್ತಾ ಇದ್ದಾರೆ. ಅಂಡ್ ಅದನ್ನು 5 ದಿನ ಇಡ್ತಾರೆ. ಸೊ ನಾವು 2 days ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ಬಿಟ್ಟು 3rd day ಅಲ್ಲಿಗೆ ಹೋಗ್ತೀವಿ. ಅಂಡ್ ದೆನ್ ಆಲ್ಮೋಸ್ಟ್ 1 ವಾರ ನಾವು ಅಜ್ಜಿ ಮನೇಲೇ ಇರೋದು. ಸೊ ಗಣೇಶ ಹಬ್ಬ 3rd day ಇಂದ ಹಿಡಿದು ಇನ್ನು 2 ದಿನದ್ದೇನು ಅಲ್ಲಿ ಸೆಲೆಬ್ರೇಟ್ ಆಗುತ್ತೆ ಅದು. ಅಂಡ್ ದೆನ್ ಅಲ್ಲಿ ನಮ್ದು ಜಾಯಿಂಟ್ ಫ್ಯಾಮಿಲಿ, ಆಲ್ಮೋಸ್ಟ್ 22 ಮೆಂಬರ್ಸ್ ಇದ್ದಾರೆ. ನಮ್ಮ ಆಯಿದು ಎಲ್ಲ ಅಣ್ಣ ತಮ್ಮಂದ್ರು, ಇವರೊಬ್ಬರೇ ಹುಡುಗಿ, ಅಂಡ್ ದೆನ್ ಎಲ್ಲರೂ ಅಣ್ಣ ತಮ್ಮ 5 ಜನ. ಸೊ ಅವ್ರದ್ದು ವೈಫು ಮಕ್ಕಳು ಎಲ್ಲ ಒಟ್ಟಿಗೆ ಇರ್ತಾರೆ. ದೊಡ್ಡ ಫ್ಯಾಮಿಲಿ, ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನು ಅದಕ್ಕೆ ಸ್ಪೆಷಲಿ ಗಣೇಶ ಚತುರ್ಥಿಯಲ್ಲಿ ನಂಗೆ ಮಿಸ್ ಮಾಡ್ಕೊಳಕ್ ಇಷ್ಟ ಆಗಲ್ಲ. ಮನೆಗೆ ಹೋಗೋದಾಗಿರ್ಬೋದು ಅಥವಾ ಅಜ್ಜಿ ಮನೆಗೆ ಹೋಗೋದಾಗಿರ್ಬೋದು, ಅದೆಲ್ಲ ನಂಗೆ ತುಂಬಾನೇ ಇಷ್ಟ. ಓಕೆ. ಈ ಗಣಪತಿ ಬಿಡ್ಬೇಕಾದ್ರೆ ಟಪ್ಪಂಗುಚ್ಚಿ ಡ್ಯಾನ್ಸ್ಗಳೆಲ್ಲ ನಾವು ನೋಡ್ತಾ ಇರ್ತೀವಿ. ಈವನ್ ನಾವು ಸ್ಕೂಲಲ್ಲಿ ಇರ್ತಾ ಎಲ್ಲ ಮಾಡ್ತಾ ಇದ್ವಿ. ನಿಮ್ಗೂ ಅದೇನಾದ್ರೂ ರೂಢಿ ಇದೆಯಾ? ಮಾಡಿದ್ದೀರಾ? ಗಣಪತಿ ಬಿಡ್ಬೇಕಾದ್ರೆ ನಾವು ಹೋಗೋದು, ಡ್ಯಾನ್ಸ್ ಮಾಡೋದು, ಈ ತರ ಎಲ್ಲ ಮಾಡಿದೀವಿ. ಅದ್ರ ಜೊತೆಗೆ ಮನೆಗೆ ಗಣಪತಿ ಹಬ್ಬ ಅಂದ್ರೆ ಯಾರಾದ್ರೂ ಬರ್ತಾ ಇರ್ತಾರಲ್ಲ, ಚಿಕ್ಕ ವಯಸ್ಸಿಂದ ನಾನು ಒಂಥರ ಎಂಟರ್ಟೈನಿಂಗ್ ಎಲಿಮೆಂಟ್ ತರ ಮನೇಲಿ, ಬಿಕಾಸ್ ಡ್ಯಾನ್ಸ್ ಕಲಿತಾ ಇದ್ದೆ ನಾನಾಗ. ಸೊ ಯಾರೇ ಬಂದ್ರೂನು ಬೃಂದ ಡ್ಯಾನ್ಸ್ ಮಾಡು, ಯಾರೇ ಬಂದು ಬೃಂದ ಡ್ಯಾನ್ಸ್ ಮಾಡು, ರೆಡಿ ಇರ್ತೀವಿ ಆ ಟೈಮಲ್ಲಿ. ಇನ್ಫ್ಯಾಕ್ಟ್ ಈಗ ಕೂಡ ಹೇಳ್ತಾರೆ ನಮ್ಮ ಆಯಿ, ನಾನು ವಾಟ್ ಇಸ್ ದಿಸ್ ಅಂತ. ಯಾವ ಹಾಡಿದ್ರು ಓಕೆ, ಒಟ್ಟು ಡ್ಯಾನ್ಸ್ ಮಾಡ್ಬೇಕು. ಅವ್ರಿಗೆ ಅದೊಂದು ಇಷ್ಟ. ಅದ್ರಲ್ಲೂ ನಾನು ಒಂದೇಳೆ ಡ್ಯಾನ್ಸ್ ಮಾಡ್ಬಿಟ್ರೆ ಶಿಲ್ ಬಿ ಲೈಕ್ ಆನ್ ಟಾಪ್ ಆಫ್ ದ ವರ್ಲ್ಡ್. ಸೊ ಹಂಗಿದ್ರೆ ನಾವು ನಿಮ್ಮ ಆಯಿನೂ ಇಲ್ಲಿ ಕರ್ಕೊಂಡು ಬಂದಿದ್ರೆ ಇಲ್ಲೂ ಒಂದು ಡ್ಯಾನ್ಸ್. ಸಂಗೀತದ ಬಗ್ಗೆ ಬಲ್ವಿದ್ಯಾ? ಸಂಗೀತ ಕ್ಲಾಸಸ್ ತಗೊಂಡಿದ್ದು, ಹೋಗಿದ್ದು, ಆ ಥರದ್ದು ಏನಾದ್ರು ಇದೆಯಾ? ಯಾಕಂದ್ರೆ ಓನ್ಲಿ ಡ್ಯಾನ್ಸ್ ಮಾತ್ರನಾ ಅಥವಾ ಸಂಗೀತನೂ ಕಲಿಬೇಕು, ಆರ್ ಕಲ್ತಿದ್ದೀನಿ, ಈ ಥರದ್ದು ಏನಾದ್ರು ಇದೆಯಾ? ನಂಗೆ ತುಂಬಾನೇ ಇಂಟ್ರೆಸ್ಟ್ ಇತ್ತು ಸಂಗೀತದಲ್ಲಾಗಿರ್ಬೋದು, ಡ್ಯಾನ್ಸಲ್ಲಾಗಿರ್ಬೋದು, ಎಲ್ಲದರಲ್ಲೂ ತುಂಬಾ ಇಂಟ್ರೆಸ್ಟ್ ಇತ್ತು. ಅಂಡ್ ನಾನಾಗ ಭರತನಾಟ್ಯಂ ಕಲಿತಾ ಇದ್ದೆ, ಚಿಕ್ಕ ವಯಸ್ಸಿಂದ ಕಲ್ತಿದ್ದೀನಿ. ಸೊ ಅದ್ರ ಜೊತೆಗೆ ನಾವು ಸಂಗೀತ ಕೂಡ ಕಲಿತಿದ್ವಿ. ಕಲಿತಿದ್ದೆ ನಾನು. ಈಗನೂ ಬರುತ್ತಾ? ಇಲ್ಲ, ನಂಗೆ ಗೊತ್ತು ನೀವೆಲ್ಲ ಹೋಗ್ತಿದ್ದೀರಾ ಅಂತ. ಐ ನೋ. ಸ್ಮಾರ್ಟ್ ಆನ್ಸರ್ ಅಲ್ವಾ?
ಅಲ್ಲ ಕಲ್ತಿದ್ ನೆನ್ಪಿದ್ಯಾ? ಇಲ್ಲ, ಅದು ತುಂಬಾ ವರ್ಷ ಆಯ್ತಲ್ಲ, ಸೊ ನಿಜ ನಿಜ ಮರ್ತೋಗಿದ್ದೀನಿ. ಅಲ್ಲ ನಾನು ಹೇಳಿ ಅಂತ ಹೇಳಲ್ಲ. ಅಂದ್ರೆ ಅಲ್ಪ ಸ್ವಲ್ಪ ನೆನಪಿದೆ, ಹಂಗೆ ಪೂರ್ತಿ ಮರೆಯೋಕ್ಕಾಗಲ್ಲ. ಡಾನ್ಸ್ ಹಿಂಗೆ ಹಾ. ಮಧ್ಯ ಮಧ್ಯ ಎಲ್ಲಾದ್ರೂ ಮೆಲ್ಕ್ ಹಾಕ್ತಾ ಇರ್ತೀನಿ ಹಾಗೆ. ಈ ಗಣಪತಿ ಹಬ್ಬ ಗೌರಿ ಹಬ್ಬದಲ್ಲೆಲ್ಲ ಭಜನೆ ಮಾಡಿ ಅಂತ ಹೇಳ್ತಾರೆ ಮನೇಲಿ ಹೆಣ್ಮಕ್ಳಿಗೆ, ಅದ್ ಯಾವ್ದಾದ್ರು ನೆನ್ಪಿದ್ಯಾ? ಭಜನೆ ಮಾಡ್ತೀವಿ ಮನೇಲಿ, ಬಟ್ ನೆನಪಿಲ್ಲ. ಓಕೆ ಬೇಡ, ಹೊಡೆದೇ ಬಿಡ್ತಾರೆ ಅಂತ ಅನ್ಸುತ್ತೆ. ಓಕೆ ಬೇಡ, ಅದು ನೆನ್ಪಿದೆ, ಬರ್ತಾ ಇತ್ತು, ಮಾಡ್ತಾ ಇದ್ರಿ. ಓಕೆ ಫೈನ್, ಬೇಡ ಇವಾಗ ಸುಮ್ನೆ ಯಾಕೆ ರಿಸ್ಕ್, ಇಷ್ಟೊತ್ತು ನಕ್ಕಿದ್ದೀರಾ, ಆಮೇಲೆ ಒಮ್ಮೆಲೆ ಯಾಕೆ? ನೀವು ಒಂದ್ ವೇಳೆ ಹಂಗಾರೆ ಕೇಳ್ಬೇಕು ಅಂದ್ರೆ ಮನೆಗ್ ಬನ್ನಿ ಗೌರಿ ಗಣೇಶ ಹಬ್ಬಕ್ಕೆ, ಮನೇಲಿ ಕೂತು ನಾವು ಭಜನೆ ಮಾಡೋಣ. ಇಬ್ರು ಮಾಡೋಣ, ನಾನು ರೆಡಿ, ಇಬ್ರು ಮಾಡೋಣ ಹಾಗಿದ್ರೆ. ಸರಿ, ಈ ಹಬ್ಬ ಅಂತ ಬಂದಾಗ ಮನೇಲಿ ಎಲ್ಲರೂ ಕುತ್ಕೊಂಡು ಊಟ ಮಾಡೋದು, ನೀವು ಹೇಳ್ತಾ ಇದ್ರಿ ಒಂದು ಜಾಯಿಂಟ್ ಫ್ಯಾಮಿಲಿ 20-21 ಜನ ಇದ್ದಾರೆ ಅಂತಂದ್ರೆ ಅದೇ ಒಂದು ಖುಷಿ. ತುಂಬಾ ಜನಕ್ಕೆ ಹಬ್ಬ ಅಂದ್ರೇನೆ ನಾವು ಎಲ್ಲೆಲ್ಲೋ ದೂರ ದೂರ ಇರೋರೆಲ್ಲ ಒಟ್ಟಿಗೆ ಕೂರ್ತೀವಿ, ಊಟ ಮಾಡ್ತೀವಿ ಅಂತ. ಬಟ್ ನಾವು ಒಂದು ಸ್ವಲ್ಪ ಈ ಲೈಫ್ ಬಗ್ಗೆ, ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಮನೇಲಿ ಒಬ್ಬಂಟಿಗಳಾಗ್ಬಿಡ್ತೀವಿ. ಮನೇಲಿ ಒಬ್ಬರೇ ಕುತ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಬರುತ್ತೆ, ಅದು ನೆನಪಾಗ್ತಾ ಇರುತ್ತೆ. ಈ ಹಬ್ಬದ ಟೈಮಲ್ಲಿ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡುವಾಗ ಎಷ್ಟು ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ, ಆ ಎಮೋಷನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನಾರ್ಮಲ್ ಆಗಿ ನಾವೆಲ್ಲ ಅಂದ್ಕೊಳ್ಳೋದು, ಕಷ್ಟಪಟ್ಟು ನಾವೆಲ್ಲೆಲ್ಲೋ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾ ಇದ್ದೀವಿ, ನಮಗೆ ಮಾತ್ರ ಹೀಗೆ ಅನಿಸುತ್ತೆ, ಸೆಲೆಬ್ರಿಟಿಗಳೆಲ್ಲ ಆರಾಮಾಗಿರ್ತಾರೆ, ಆ ಥರದೊಂದು ಯೋಚನೆ ಹೊರಗಡೆ ಇರುತ್ತೆ. ಸೊ ನೀವುಗಳು ನಮ್ಮ ಥರನೇ ಅಥವಾ ನಾವುಗಳು ನಿಮ್ಮ ಥರನೇ ಯೋಚನೆ ಮಾಡ್ತಾ ಇರ್ತೀವಿ ಅಂತ ಥಿಂಕ್ ಮಾಡೋರು ತುಂಬ ಕಮ್ಮಿ. ಸೊ ಅವ್ರಿಗೋಸ್ಕರ ಹೆಂಗೆ ಅನಿಸ್ತಾ ಇರುತ್ತೆ ಈ ಒಟ್ಟಿಗೆ ಫ್ಯಾಮಿಲಿಲಿರೋದು, ಒಬ್ರೊಬ್ಬರೇ ಇರೋದು, ಕೆರಿಯರ್ಗೋಸ್ಕರ ನಾವೊಂದು ಸ್ವಲ್ಪ ಫ್ಯಾಮಿಲಿಯಿಂದ ದೂರ ಇರೋದು, ಅದು ಹೆಂಗೆ ಅನಿಸ್ತಾ ಇರುತ್ತೆ ಅಂತ? ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮನ ಮಿಸ್ ಮಾಡ್ಕೊತಾನೆ ಇದ್ದೀನಿ, ಈಗ ಕೂಡ ಅಷ್ಟೇ ಮಿಸ್ ಮಾಡ್ಕೊತೀನಿ ನಾನು. ಬಿಕಾಸ್ ಆಗ ಹೊರಗಡೆ ಬಿದ್ದವಳು ಸ್ಟಡೀಸಿಗೆ ಅಂತ, ಅದ ನಂತರ ಐ ಕುಡಂಟ್ ಬಿ ಎಟ್ ಹೋಮ್, ಜಾಬು ಅದು ಇದು, ಈಗ ಕೂಡ ಒಬ್ಳೇನೆ ಇರ್ತೀನಿ. ಸೊ ನಂಗೆ ಮನೆಗೆ ಹೋಗೋದು ಅಂತಂದ್ರೆ ಲೈಕ್ ಇಟ್ಸ್ ಒಂದು ದೊಡ್ಡ ಸೆಲೆಬ್ರೇಷನ್ ತರ. ನಮ್ಮ ಅಪ್ಪಾಜಿ ಆಯಿ ಕೂಡ ತುಂಬಾನೇ ಲೈಕ್ ಕೌಂಟ್ ಮಾಡ್ತಾರೆ, ಈಗ ಕೂಡ ಕೌಂಟ್ ಮಾಡ್ತಾ ಇದ್ದಾರೆ, ಇನ್ನೆರಡು ದಿನ ಇದೆ ಅಂತ. ಸೊ ಅವರಿಗೂ ಅದೊಂದು ಒಂಥರ ತುಂಬಾನೇ ಹ್ಯಾಪಿಯೆಸ್ಟ್ ಮೂಮೆಂಟು, ನಮಗೂ ಕೂಡ ತುಂಬಾನೇ ಹ್ಯಾಪಿಯೆಸ್ಟ್ ಮೂಮೆಂಟ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಇಟ್ ಈಸ್ ನಾಟ್ ದಟ್ ನಾನು ಅಂದ್ರೆ ಇಲ್ಲಿರೋದು ರಿಗ್ರೆಟ್ ಮಾಡ್ತಾ ಇದ್ದೀನಿ ಅಥವಾ ಆ ಥರ ಏನಿಲ್ಲ. ಐ ಆಮ್ ಎಂಜಾಯಿಂಗ್ ಮೈ ಲೈಫ್, ದಿಸ್ ಇಸ್ ವಾಟ್ ಐ ವಾಂಟೆಡ್, ಇದೇ ಬೇಕಿತ್ತು ನನಗೆ. ಅಂಡ್ ಐ ಗೆಸ್ ಗಣೇಶ ಅದನ್ನ ಕೊಟ್ಟಿರೋವಾಗ ನಾವು ಅದನ್ನ ರಿಗ್ರೆಟ್ ಮಾಡೋದು ತಪ್ಪಾಗುತ್ತೆ ಅಂತ ಅನ್ಸುತ್ತೆ. ಬಟ್ ಅದನ್ನು ಎಂಜಾಯ್ ಮಾಡ್ತೀನಿ, ಇಲ್ಲಿ ಕೂಡ ಐ ಆಮ್ ಹ್ಯಾಪಿ. ಓಕೆ, ಬೃಂದ ಹೇಗೆ ಅಂದರೆ ಎಲ್ಲರ ಜೊತೆಗೂ ಜಾಲಿಯಾಗಿ ಬೆರೀತಾರೆ, ಸ್ವಲ್ಪ ಮೂಡಿನ ಅಥವಾ ಸೆಲೆಕ್ಟೆಡ್ ಪರ್ಸನ್ಸ್ ಜೊತೆಗೆ ಮಾತ್ರ ನಾನು ಮಿಂಗಲ್ ಆಗ್ತೀನಿ, ಅಥವಾ ಸ್ಟಾರ್ಟಿಂಗ್ ಟ್ರಬಲ್ ಸ್ವಲ್ಪ ಹೊಂದ್ಕೊಳ್ಳೋ ಕಷ್ಟ, ಆಮೇಲೆ ಮಾತಾಡಿದ್ರೆ ಫುಲ್ ಮಾತಾಡ್ತೀನಿ ಅಂತ. ಸೊ ಯಾವ ಥರ ಬೃಂದ ಅಂತ? ಐ ಡೋಂಟ್ ನೋ, ಐ ಗೆಸ್ ಐ ಆಮ್ ಮೂಡಿ ಲಿಟಲ್, ಸ್ವಲ್ಪ. ಒಂದೊಂದ್ಸತಿ ತುಂಬಾನೇ ಲೈಕ್ ತುಂಬಾ ಮಾತಾಡ್ತೀನಿ, ಒಂದೊಂದ್ಸತಿ ಮಾತೇ ಆಡಲ್ಲ, ಒಂದೊಂದ್ಸತಿ ಒಬ್ಬೊಬ್ರ ಜೊತೆ ಮಾತಾಡ್ತೀನಿ, ಒಬ್ಬೊಬ್ರ ಜೊತೆ ಮಾತಾಡಲ್ಲ. ಸೊ ನನಗೂ ಕಷ್ಟ ಆಗ್ತಿದೆ ಅದನ್ನ ಹೇಳಕ್ಕೆ. ಬಟ್ ಯಾ, ಯು ಕ್ಯಾನ್ ಕ್ಯಾಟಗರೈಸ್ ಆಸ್ ಮೂಡಿ. ಓಕೆ, ಎಲ್ಲ ಹುಡುಗಿಯರ್ತಾರೆ ಆಲ್ಮೋಸ್ಟ್ ಮೂಡಿ, ಆಲ್ಮೋಸ್ಟ್ ಎಲ್ಲ ಹುಡುಗಿರು ಅಂತಲ್ಲ, ಹುಡುಗರು ಹಂಗೆ, ಮತ್ತೆ ಹುಡುಗರು ಮೂಡಿಗಳಿರ್ತಾರೆ ಅಂತ. ಕರೆಕ್ಟ್. ಓಕೆ ಫೈನ್, ಬೇಡ ಅಂತ ಹೇಳಿ. ಓಕೆ ಫೈನ್. ಟ್ರೆಡಿಷ್ನಲ್ ಆರ್ ವೆಸ್ಟರ್ನ್ ಅಂತ ಬಂದಾಗ ಯಾವ್ದು ಚೂಸ್ ಮಾಡ್ತೀರಾ, ಯಾವ್ದು ತುಂಬ ಇಷ್ಟ? ನಂಗೆ ಟ್ರೆಡಿಷ್ನಲ್ ತುಂಬಾನೇ ಇಷ್ಟ, ಲೈಕ್ ಹೂವು ಅಂತಂದ್ರೆ ತುಂಬಾನೇ ಇಷ್ಟ, ಸಾರಿ ಅಂದ್ರೆ ತುಂಬಾನೇ ಇಷ್ಟ. ಬಟ್ ಯೂಶಲಿ ಲೈಕ್ ಹಾಕೊಳ್ಳೋವಾಗ ಲೈಕ್ ಸಾರಿ ಉಟ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲ ಕಡೆ, ಸೊ ವೆಸ್ಟರ್ನ್ ಹಾಕೋಬೇಕಾಗುತ್ತೆ. ಬಟ್ ನಂಗೆ ಇಷ್ಟ ಸ್ಯಾರಿ ತುಂಬ ಇಷ್ಟ, ತುಂಬಾ ಇಷ್ಟ. ಅಂದ್ರೆ ಈ ಮನೆಯಲ್ಲೆಲ್ಲ ಚಿಕ್ಕ ವಯಸ್ಸಲ್ಲೇ ರೆಡಿ ಆಗೋದು ಆ ಥರದ್ದೆಲ್ಲ ಮಾಡ್ತಾ ಇದ್ದೆ? ಹೌದು ಮಾಡ್ತಾ ಇದ್ದೆ. ರೆಡಿ ಆಗೋದು ಅಂತಂದ್ರೆ ತುಂಬಾನೇ ಇಷ್ಟ ನನಗೆ. ಮನೇಲೂ ಅಮ್ಮ ಎಲ್ಲ ನೀಟಾಗಿ ರೆಡಿ ಮಾಡೋದು ಅದೆಲ್ಲ ಚಂದ ಅಲ್ವಾ? ಹೌದು. ಈ ಇಬ್ರು ಹೆಣ್ಮಕ್ಳು ಆಗ ಅವ್ರು ರೆಡಿ ಮಾಡ್ತಾ ಇದ್ರು, ಈಗ ನಾನು ಅವ್ರಿಗೆ ರೆಡಿ ಮಾಡ್ಕೊಡ್ತೀನಿ. ನೀವು ಅವ್ರಿಗೆ ರೆಡಿ ಮಾಡ್ತೀರಾ? ಈ ಇಬ್ರು ಹೆಣ್ಮಕ್ಳು ಇರೋ ಮನೇಲಿ ಒಂದು ಸಮಸ್ಯೆ ಇರುತ್ತೆ, ನನ್ನ ಬಟ್ಟೆ ನೀನು ಹಾಕಿದ್ಯಾ, ನಿನ್ನ ಬಟ್ಟೆ ನಾನು ಹಾಕಿದ್ದೀನಿ ಅಂತ ಹೊಡೆದಾಟ ಗಲಾಟೆ. ನೀವು ಹೊರಗಡೆನೆ ಆಲ್ಮೋಸ್ಟ್ ಓದಿದ್ದು ಅಂತ ಹೇಳ್ತಾ ಇದ್ರಿ, ಆಗಾಗ ಈಗೀಗ ಆ ಥರದ್ದು ಏನಾದ್ರು ಗಲಾಟೆಗಳು ಸಣ್ಣ ಪುಟ್ಟದ್ದು, ನನ್ನ ಬಟ್ಟೆ ಆ ಥರದ್ದು ಏನಾದ್ರು ಆಗ್ತಿರುತ್ತಾ? ಅಫ್ಕೋರ್ಸ್ ಆಗ್ತಿರುತ್ತೆ. ನಾನು ಈಗ ಕೂಡ ನಂಗೆ ಏನಾದ್ರು ಲೈಕ್ ಈಗ ನಾಳೆನೇ ಇವೆಂಟಿಗೆ ಹೋಗ್ಬೇಕು, ಡ್ರೆಸ್ ಇಲ್ಲ ಅಂತ ಅಂದ್ರೆ ಐ ಜಸ್ಟ್ ಕಾಲ್ ಅಪ್ ಮೈ ಸಿಸ್ಟರ್, ಕೊಡು ಯಾವ್ದಾದ್ರು ಒಂದು ಕೊಡು ಅಂತ. ಇನ್ಫ್ಯಾಕ್ಟ್ ನಾನು ಈ ಸಾರಿ ಕೂಡ ನಮ್ಮ ಇದು ನಂದಲ್ಲ. ಓಕೆ, ಅಕ್ಕ ಕೊಡ್ತಾರಾ? ಅಕ್ಕ ಕೊಡ್ತಾಳೆ. ಅವಳಿಗೆ ತುಂಬಾನೇ ಖುಷಿ ಕೂಡ. ಲೈಕ್ ನಾನೇನಾದ್ರು ಹಾಕೊಂಡೆ ಅಂತಂದ್ರೆ, ನಾನು ತುಂಬಾ ಫಂಕ್ಷನ್ಸ್ ಅಲ್ಲಿ ಒಳ್ಳೆ ಡಿಸೈನರ್ದೇನೋ ಲೈಕ್ ಮಾತಾಗಕ್ಕಾಗಿಲ್ಲ, ಐ ಕುಡಂಟ್ ಗೋ, ಅಲ್ಲಿಗೆ ಹೋಗಕ್ಕಾಗಿಲ್ಲ ಅಂತಲ್ಲ ಅಂದ್ರೆ
ನಮ್ಮ ಅಕ್ಕನೇ ಕಳಿಸ್ಕೊಡ್ತಾಳೆ. ಶಾಪಿಂಗ್ ಮಾಡೋದಕ್ಕೆಲ್ಲ ಅಕ್ಕ ಹೆಲ್ಪ್ ಮಾಡ್ತಾರಾ? ಈಗ ಮಾಡ್ತಾರೆ. ನಾನು ಯೂಶಲಿ ಶಾಪಿಂಗ್ ಹೋಗೋದು ಅಂತಂದ್ರೆ ಅವಳ ಜೊತೆಗೆ ಹೋಗೋದು. ಓಕೆ. ಹಾಂ, ಒಂದು ವೇಳೆ ಇಫ್ ಐ ಆಮ್ ಗೋಯಿಂಗ್ ಟು ಅಂದರೆ ಹೋಗಿ ತೊಗೊತಾ ಇದ್ದೀನಿ ಅಂತಂದರೆ ಅವಳನ್ನೇ ಕರ್ಕೊಂಡು ಹೋಗ್ತೀನಿ. ಅಕ್ಕ ಬ್ಯಾಂಗ್ಳೂರಲ್ಲೇ ಇರೋದು? ಬ್ಯಾಂಗ್ಳೂರಲ್ಲೇ. ಸೊ ಹಾಗಿದ್ರೆ ಅಪ್ಪ ಅಮ್ಮ ನೆನಪಾದಾಗ ಇಮಿಡಿಯೇಟ್ ಆಗಿ ಹೋಗ್ಬೇಕು ಅಂದ್ರೆ ಅಕ್ಕನ ಮನೆ ಇದೆ. ಹೋಗ್ಬೋದು. ಹೌದು. ಅಕ್ಕ ಇಷ್ಟನಾ ತಮ್ಮ ಇಷ್ಟನಾ? ಅಂದ್ರೆ ನಂಗೆ ಈಗ ಅಕ್ಕ ಇದ್ದವ್ರಿಗೆ ನಂಗೊಂದು ತಮ್ಮ ಇರಬೇಕಿತ್ತು ಅಂತ ಆಸೆ ಇರುತ್ತೆ, ತಮ್ಮ ಇದ್ದವ್ರಿಗೆ ನಂಗೊಂದು ಅಕ್ಕ ಇರಬೇಕಿತ್ತು ಅಂತ ಆಸೆ ಇದೆ. ನಿಮಗೆ ಇಬ್ರು ಇದ್ದಾರೆ? ಇಬ್ರು ಇಷ್ಟ. ಇಬ್ರು ಇಷ್ಟ. ಸೊ ನಾವು ಮಧ್ಯದಲ್ಲಿ ಇರೋದೇ ಚಂದ ಅಂತೀರಾ? ಹೌದು. ನೋಡಿ, ಏನಾದ್ರೂ ಬೇಕು ಅಂತಂದ್ರೆ ಅಕ್ಕನ್ ಕೇಳ್ಬೋದು, ಅವನಿಗೆ ಏನಾದ್ರೂ ಬೇಕು ಅಂದ್ರೆ ನಮ್ಮನ್ ಕೇಳ್ತಾನೆ. ಸೊ ಪರ್ಫೆಕ್ಟ್ ಪೊಸಿಷನ್ ಇದು. ಈ ಬ್ರಿಡ್ಜ್ ಆಗೋ ಕೆಲಸನ ಈಸಿ ಮಾಡ್ಬೋದಾ? ಬ್ರಿಡ್ಜ್ ಆಗಿರ್ತೀವಲ್ಲ ಮಧ್ಯದಲ್ಲಿ, ಕೈಂಡ್ ಆಫ್ ಅಲ್ವಾ? ಯಾ ಇಷ್ಟನಾ ಅದು? ಹಾ, ಲೈಕ್ ಅಂತ ಏನು ಪರಿಸ್ಥಿತಿ ಏನು ಬಂದಿಲ್ಲ ಬ್ರಿಡ್ಜ್ ಆಗೋ ಅಂಥದ್ದು. ಬಿಕಾಸ್ ಎಲ್ಲರೂ ಕಮ್ಯುನಿಕೇಟ್ ಮಾಡ್ಕೊತಾರೆ ನಮ್ಮ ಮನೇಲಿ ಪ್ರಾಪರ್ಲಿ. ಬಟ್ ಯಾ ಓಕೆ. ಸೊ ಸಿನಿಮಾ ವಿಚಾರ ಬರೋದಾದರೆ ಯಾವ ಥರ ಸಿನಿಮಾಗಳು ಬೃಂದ ಅವ್ರಿಗೆ ಇಷ್ಟ ಆಗುತ್ತೆ? ಅಂದರೆ ಕೆಲವ್ರಿಗೊಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಇರುತ್ತೆ ಅಲ್ವಾ, ನನಗೆ ಈ ಥರದೊಂದು ಕ್ಯಾರೆಕ್ಟ್ರ್ ಮಾಡಬೇಕು, ನಂಗೆ ತಲೆಯಲ್ಲಿ ಅದು ಕುರಿತಾ ಇದೆ, ಮಾಡಬೇಕು ಅಂತ ಅನಿಸ್ತಾ ಇದೆ, ತುಂಬ ಚಾಲೆಂಜಿಂಗ್ ಆಗಿದೆ ಅಂತ. ಆ ಥರ ಯಾವುದಾದ್ರೂ ಕ್ಯಾರೆಕ್ಟರ್ ಇದೆಯಾ ನಿಮ್ಮ ಮೈಂಡಲ್ಲಿ? ಲೈಕ್ ಆಸ್ ಎನ್ ಆಕ್ಟರ್ ನಂಗೆ ಎಲ್ಲ ಜಾನರ್ಸನ್ನು ಟ್ರೈ ಮಾಡಬೇಕು ಅಂತ ಆಸೆ ಇದೆ. ಬಟ್ ಮೈಥಾಲಜಿ ಸಮಥಿಂಗ್ ನಾನು ಅಂದರೆ ಶನಿಯಲ್ಲಿ ಟಚ್ ಮಾಡಿದ್ದೀನಿ, ಬಟ್ ಮೂವೀಸಲ್ಲಿ ಟಚ್ ಮಾಡಿಲ್ಲ. ಓಕೆ. ಸೊ ಲಾರ್ಜರ್ ದೆನ್ ಲೈಫ್ ರೋಲ್ಸ್ ಅಂತ ಏನು ಹೇಳ್ತಾರೆ, ಅಥವಾ ನಮ್ಮದು ಮೈಥಾಲಜಿ ಲೈಕ್ ರಾಮಾಯಣ ಅಥವಾ ಸೀತೆ ಕ್ಯಾರೆಕ್ಟರ್ ಆಗಿರ್ಬೋದು, ದ್ರೌಪದಿ ಕ್ಯಾರೆಕ್ಟರ್ ಆಗಿರ್ಬೋದು, ಮಹಾಭಾರತದ ಅಂಥ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಬೇಕು ಅಂತ ತುಂಬ ಆಸೆ. ಅದು ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತೆ ಅಂದ್ರೆ ಅವ್ರ ಇಷ್ಟ ಅಂತ. ಅದು ಏನಾಗುತ್ತೆ ಅಂತಂದ್ರೆ, ಈಗ ನಾವು ಸೀತೆ ಅಂತ ಅಂದ್ರೆ ನಿಮ್ಗೊಂದು ಪರ್ಸ್ಪೆಕ್ಟಿವ್ ಇರುತ್ತೆ ಅಲ್ವಾ. ಸೀತೆ ಅಂತಂದ್ರೆ ಹೀಗಿರ್ಬೇಕು, ಅವ್ರದ್ದು ನಡೆ ನುಡಿ ಹೀಗಿರ್ಬೇಕು. ನಮ್ಗೆ ಸೀತೆ ಅಂತಂದ್ರೆ ಇನ್ ಡಿವೈನ್ ಅಂತ. ಸೊ ಜನರಿಗೆ ಆಲ್ರೆಡಿ ಒಂದು ಪರ್ಸ್ಪೆಕ್ಟಿವ್ ಇದೆ, ಅದನ್ನ ನೀವು ಸ್ಕ್ರೀನ್ ಮೇಲೆ ಹಾಗೆ ತೋರಿಸ್ಬೇಕು. ಅವ್ರದ ನಂಬಿಕೆಗಳು ಏನು ಧಕ್ಕೆ ತರಬಾರ್ದು. ಆ ರೀತಿಯಲ್ಲಿ ನೀವು ಅದನ್ನ ತಗೊಂಡು ಹೋಗ್ಬೇಕು ಆ ಕ್ಯಾರೆಕ್ಟರ್ನ ಅಂತಂದ್ರೆ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಬಿಕಾಸ್ ನಾವು ನಮ್ಮ ಪರ್ಸ್ನಲ್ ಲೈಫಲ್ಲಿ ಐ ಗೆಸ್ ಆ ಲೆವೆಲಲ್ಲಿ ಇರಲ್ಲ. ನಮ್ಮದು ಅಭ್ಯಾಸಗಳು ಬೇರೆ ಥರ ಇರುತ್ತೆ, ನಮ್ಮದು ವಾಕಿಂಗ್ ಸ್ಟೈಲ್ ಬೇರೆ ಥರ ಇರ್ಬೋದು. ಈಗ ನಾನು ರಿಯಲ್ ಲೈಫಲ್ಲಿ ವಾಕ್ ಮಾಡ್ದಂಗೆ ಸೀತೆ ಕ್ಯಾರೆಕ್ಟ್ರಲ್ಲಿ ಹೋಗಿ ವಾಕ್ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಅದನ್ನು ಸ್ಕ್ರೀನ್ ಮೇಲೆ ತರೋದು ಐ ಗೆಸ್ ಇಸ್ ವೆರಿ ಡಿಫಿಕಲ್ಟ್. ಓಕೆ. ಈಗ ನಿಮ್ಮ ಕೈಯಲ್ಲಿ ತುಂಬ ಪ್ರಾಜೆಕ್ಟ್ಗಳು ಇದೆ, ದುನಿಯಾ ವಿಜಯ್ ಸರ್ ಜೊತೆಗೂ ಕೂಡ ಮಾಡ್ತಾ ಇದ್ದೀರಾ. ಸೊ ಯಾವ್ಯಾವ ಪ್ರಾಜೆಕ್ಟ್ಗಳಿದೆ, ಎಲ್ಲ ಲೆಕ್ಕಾಚಾರಗಳು ಯಾವ ಥರ ಇದೆ ನಿಮ್ದು? ಅಂದರೆ ಕ್ಯಾರೆಕ್ಟರ್ಗಳು ಹೇಗಿದೆ ನೀವು ಅಂದ್ಕೊಂಡಿದ್ದು, ಅಥವಾ ಈ ಕ್ಯಾರೆಕ್ಟ್ರು ನಂಗೊಂದು ಸ್ವಲ್ಪ ಹೊಸದು ಅಂತ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತಾ ಇರೋದು, ಅಥವಾ ಇದಕ್ಕೆ ನಾನು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಅನ್ನಿಸ್ತಾ ಇರೋದು, ಆ ಥರದ ಕ್ಯಾರೆಕ್ಟರ್ಗಳು ಪ್ರಾಜೆಕ್ಟ್ ಯಾವ್ದು? ಎಲ್ಲ ಪ್ರಾಜೆಕ್ಟ್ಸ್ಗಳು ಈಗ ಸದ್ಯಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋದು ನಾನು ಡಿಫ್ರೆಂಟ್ ಜಾನರ್ಸನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಕೂಡ ತುಂಬಾ ಚಾಲೆಂಜಿಂಗ್ ಆಗಿರುವಂಥ ರೋಲ್ಸ್ಗಳನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 2 ಪ್ರಾಜೆಕ್ಟ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಒಂದು ಎಕ್ಸ್ ಆ್ಯಂಡ್ ವೈ ಅಂತ ರಾಮಾರಿ ಫೇಮ್ ಡಾಕ್ಟರ್ ಸತ್ಯಪ್ರಕಾಶ್ ಸರ್ ಜೊತೆಗೆ ಮಾಡ್ತಾ ಇದ್ದೀನಿ, ಅದು ಕಂಪ್ಲೀಟ್ ಆಗಿದೆ. ಆ್ಯಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಅಭಿಷೇಕ್ ಸರ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ, ಆ್ಯಂಡ್ ದೀಕ್ಷಿತ್ ಶೆಟ್ಟಿ ಜೊತೆಗೆ, ಅದು ಕೂಡ ಕಂಪ್ಲೀಟ್ ಆಗಿದೆ. ಇನ್ನು 3 ಪ್ರಾಜೆಕ್ಟ್ಸ್ ನಡೀತಾ ಇದೆ. ಒಂದು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ನಿರೂಪ್ ಭಂಡಾರಿ ಅವ್ರ ಜೊತೆಗೆ ಸಚಿನ್ ಸರ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ದುನಿಯಾ ವಿಜಯ್ ಸರ್ ಆ್ಯಂಡ್ ಶ್ರೇಯಸ್ ಮಂಜು ಇಬ್ರು ಇದ್ದಾರೆ. ಅದು ಪ್ರಾಜೆಕ್ಟ್ ಕೂಡ ಇನ್ನು ನೇಮ್ ಇಟ್ಟಿಲ್ಲ, ಅದು ಕೂಡ ಆಲ್ಮೋಸ್ಟ್ ಆಗಿದೆ, ಆಲ್ಮೋಸ್ಟ್ 60% ಆಗಿದೆ. ಅದು ಕೂಡ ನಡೀತಾ ಇದೆ. ಇನ್ನೊಂದು ಪ್ರಾಜೆಕ್ಟ್ ಆಲ್ಮೋಸ್ಟ್ 95% ಆಗಿದೆ, ಬಟ್ ಐ ಕೆನಾಟ್ ಟಾಕ್ ಅಬೌಟ್ ಇಟ್ ಬಿಕಾಸ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ನಮಗೆ ಯಾಕೋ ಬೃಂದಾ ಅವರು ಇವತ್ತು ಬಿಟ್ಟರೆ ಇನ್ನು ಕೈಗೆ ಸಿಗೋದು ತುಂಬ ಕಷ್ಟ ಇದೆ. ಇಲ್ಲ, ಹಾಗೇನಿಲ್ಲ, ನೀವು ಕರೀರಿ, ನಾನು ಬರ್ತೀನಿ. ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೇ, ಎಲ್ಲ ದೊಡ್ಡ ದೊಡ್ಡ ಹೆಸರು ಮಾಡಿದಂಥ ಡೈರೆಕ್ಟರ್ಗಳು ಅಥವಾ ಸ್ಟಾರ್ಸ್ಗಳು. ಸೊ ಹೋಗ್ತಾ 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 ಇದ್ದ ಹಾಗೇನೆ ಟಾಸ್ಕ್ ತುಂಬ ಟಫ್ ಆಗ್ತಾ ಇದೆ, ಅಥವಾ ಚಾಲೆಂಜಸ್ ಅಥವಾ ಜಾಸ್ತಿ ಆಗ್ತಾ ಇದೆ, ತುಂಬ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ, ಆ ಥರ ಏನಾದರೂ ಅನಿಸ್ತಾ ಇದೆಯಾ? ತುಂಬಾ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಐ ಗೆಸ್ ಇದೆಲ್ಲ ಕ್ರೆಡಿಟ್ ನಾನು ಕೌಸಲ್ಯ ಸುಪ್ರಜಾರ ಮತ್ತು ಶಿವಾನಿ ಕ್ಯಾರೆಕ್ಟ್ರಿಗೇನೆ ಶಶಾಂಕ್ ಸರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಅಪಾರ್ಚುನಿಟೀಸ್ ಐ ಗೆಸ್ ಜಾಸ್ತಿ ಆಗಿದ್ದು ಈಸ್ ಬಿಕಾಸ್ ಆಫ್ ದ್ಯಾಟ್. ಆ್ಯಂಡ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಪ್ರತಿಯೊಂದು ಕ್ಯಾರೆಕ್ಟ್ರ್. ನೀವು ಯಾವುದೇ ಕ್ಯಾರೆಕ್ಟ್ರನ್ನ ನಾನು ಮಾಡ್ತೀನಿ ಅಂತ ತೊಗೊಂಡಾಗ ಐ ಗೆಸ್ ಇಟ್ ಈಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಆನ್ ಯು, ಆ್ಯಂಡ್ ಅದನ್ನು ನೀವು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಲೇಬೇಕು. ಆ್ಯಂಡ್
ಮಾಡ್ತಾ ಇದ್ದೀನಿ, ಲೆಟ್ಸ್ ಸಿ. ಈಗ ಶಿವಾನಿಯಾಗಿ ತುಂಬ ಇಷ್ಟ ಆಗಿದ್ದೀರಾ. ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ಗಳಲ್ಲಿ ಯಾವ ಕ್ಯಾರೆಕ್ಟ್ರು ಮತ್ತೆ ಕ್ರಶ್ ಅನ್ಸೋದು, ಅದು ನಮ್ಮ ಹುಡುಗಿ ಅಂತ ಅನ್ಸೋದು, ಈ ಥರದ್ದು ಸ್ವಲ್ಪ ಪಡ್ಡೆ ಹುಡುಗರಿಗೆ ಇಷ್ಟ ಆಗೋ ಥರದ್ದು? ಈಗ ಕ್ರಶ್ ಮಟೀರಿಯಲ್ ಆಯ್ತು ಅಲ್ವಾ, ಈಗ ಜನರಿಗೆ ಅದೇ 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 ನಾನು ಕೊಡ್ತಾ ಇದ್ರೆ ಅವ್ರು ಬೋರ್ ಆಗ್ಬಿಡ್ತಾರೆ. ಸೊ ದೇ ವಾಂಟ್ ಸಮಥಿಂಗ್ ಎಲ್ಸ್. ನನಗೂ ಬೇರೆ ಬೇಕಿತ್ತು. ಸೊ ನಾನು ಹೇಳ್ದಂಗೆನೆ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಬೇರೆ ಬೇರೆ ಜಾನರ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಕಾಮಿಡಿ ಟ್ರೈ ಮಾಡ್ತಾ ಇದ್ದೀನಿ, ಹೈಸ್ಟ್ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲ ಬೇರೆ ಬೇರೆ ಜಾನರ್ಸ್ ಇದೆ. ಐ ಗ್ಯಾರಂಟಿ ಯು ದ್ಯಾಟ್. ಸೊ ಈಗ ಐ ಗೆಸ್ ಫಸ್ಟ್ ರಿಲೀಸ್ ಆಗೋದು ಅಂತ ತಗೊಂಡ್ರೆ ಐ ಗೆಸ್ ಎಕ್ಸ್ ಅಂಡ್ ವೈಸ್ ಫಸ್ಟ್ ರಿಲೀಸ್ ಆಗ್ಬೋದು. ವಿ ಆರ್ ಏಮಿಂಗ್ ಫಾರ್ ಅಕ್ಟೋಬರ್. ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ಅದರಲ್ಲಿ ಕ್ಯಾರೆಕ್ಟರ್ ಯಾವ ಥರ ಇದೆ ಹೇಳ್ಬೋದಾ? ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಒಂದು ಏನು ಹೇಳ್ಬೋದು, ಒಂದು ಸೈಂಟಿಫಿಕಲಿ ಒಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅದನ್ನ. ಆ್ಯಂಡ್ ಇಟ್ಸ್ ಫುಲ್ ಆಫ್ ಕಾಮಿಡಿ, ತುಂಬಾ ಚೆನ್ನಾಗಿದೆ. ಒಂದು ಜರ್ನಿ ಥರ ಕಥೆ ಹೋಗುತ್ತೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಆದಂಥ ಕಾನ್ಸೆಪ್ಟನ್ನು ತೊಗೊಂಡ್ಬಂದಿದ್ದಾರೆ. ನಮಗೆಲ್ಲರಿಗೂ ಗೊತ್ತೇ ಇದೆ ಸತ್ಯಪ್ರಕಾಶ್ ಸರ್ ಒಂದು ಎಕ್ಸ್ಪೆರಿಮೆಂಟಲ್ ಥರ ಸಿನಿಮಾನನ್ನೇ ಟ್ರೈ ಮಾಡ್ತಾರೆ. ಆ್ಯಂಡ್ ಅವ್ರ ಸಿನಿಮಾಗಳು ಯಾವತ್ತೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನೋಡಿದ್ರು ಇಷ್ಟಪಡ್ತಾರೆ. ಸೊ ಅದೇ ರೀತಿ ಆದಂಥ ಒಂದು ಸಿನಿಮಾ ಎಕ್ಸ್ ಅಂಡ್ ವೈ ವೆರಿ ಸೂನ್ ಬರುತ್ತೆ. ಸೊ ನಿಮ್ಮನ್ನ ನೋಡ್ತಾ ಇದ್ದ ಹಾಗೆನೆ ಒಳ್ಳೆ ಹೈಟು, ಒಳ್ಳೆ ಪರ್ಸ್ನಾಲಿಟಿ ಇದ್ದಾರೆ, ಅವ್ರಿಗೊಂದು ಸೂಪರ್ ಕಾಪ್ ರೀತಿ ಕ್ಯಾರೆಕ್ಟರ್ ಕೊಡಬೇಕು, ಒಂದು ಒಳ್ಳೆ ಲೇಡಿ ಪೊಲೀಸ್ ಆಫೀಸರ್ ಕೆಲಸ ಆ ಥರದೊಂದು ಪಾತ್ರ ಕೊಡಬೇಕು ಅಂತ ತುಂಬ ಜನ ಹೇಳಿರೋದನ್ನ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದನ್ನ ನಾನು ನೋಡಿದ್ದೆ. ನಿಮ್ಗೆ ಆ ಥರದ್ದು ಏನಾದರೂ ಡ್ರೀಮ್ ಇದೆಯಾ? ಆ ಥರದ್ದೊಂದು ಕ್ಯಾರೆಕ್ಟ್ರ್ ಬಂದರೆ, ಒಳ್ಳೆ ಒಂದು ಪೊಲೀಸ್ ಆಫೀಸರ್, ಖಡಕ್ ಪೊಲೀಸ್ ಆಫೀಸರ್ ಆ ಥರದ್ದೊಂದು ಕ್ಯಾರೆಕ್ಟ್ರ್ ಬಂದರೆ? ಬಂದರೆ ಮಾಡ್ತೀನಿ. ಅದೇ ಕ್ಯಾರೆಕ್ಟರ್ ಚೆನ್ನಾಗಿರಬೇಕು. ವೈ ನಾಟ್? ರಿಯಲ್ ಲೈಫಲ್ಲಿ ಏನಾದರೂ ಆಸೆ ಇತ್ತಾ ಪೊಲೀಸ್ ಆಫೀಸರ್ ಆಗಬೇಕಾದ್ರೆ ಏನಾದರೂ? ಅದು ನಿಮ್ಗೆ ಹಾಗೆ ಆಗ್ತಿತ್ತಾ ಚಿಕ್ಕ ವಯಸ್ಸಲ್ಲಿ? ಪ್ರತಿದಿನ ಎದ್ದು ಒಂದೊಂದು ಕರಿಯರ್ ಯೋಚನೆ ಮಾಡ್ತೀವಿ. ಡಾಕ್ಟರ್ ನೋಡಿದ್ರೆ ಡಾಕ್ಟರ್ ಆಗಬೇಕು, ಈವನ್ ಕಂಡಕ್ಟರ್ ನೋಡಿದಾಗ ಕಂಡಕ್ಟರ್ ಆಗಬೇಕು ಅಂತ. ಪ್ರತಿ ದಿನ ಬೆಳಿಗ್ಗೆ ಎದ್ಬಿಟ್ಟು ನಾನಿವತ್ತು ಪೊಲೀಸ್ ಆಫೀಸರು, ಇನ್ನೊಂದು ದಿನ ಎದ್ಬಿಟ್ಟು ನಾನಿವತ್ತು ಸೈಂಟಿಸ್ಟು, ಇವತ್ತು ನೇವಿ ಆಫೀಸರು. ದಟ್ ಹ್ಯಾಸ್ ಹ್ಯಾಪೆಂಡ್. ಆಗಿತ್ತಾ? ಆಗಿದೆ ಆಫ್ ಕೋರ್ಸ್. ಟ್ರೂ ಆಗಿ ನನ್ನ ಸಿನಿಮಾಗೆ ಬಂದಿಲ್ಲ ಅಂತ ಅಂದಿದ್ರೆ ಓಕೆ, ನೀವು ಕೆಲಸ ಮಾಡ್ತಾ ಇದ್ರಿ ಫೈನ್, ಅದನ್ನ ಹೊರತುಪಡಿಸಿ ನಂಗೊಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಇರಬೇಕಿತ್ತು, ಅಥವಾ ನಾನು ಫಾರಿನಲ್ಲಿ ವರ್ಕ್ ಮಾಡೋ ಥರ ಇರಬೇಕಿತ್ತು, ಈ ಥರದ್ದು ಏನಾದ್ರು ಕೆರಿಯರ್ ಬಗ್ಗೆ ಯೋಚನೆ ಮಾಡಿದ, ಅಥವಾ ಅಪ್ಪ ಅಮ್ಮ ಡಿಸ್ಕಸ್ ಮಾಡಿದ್ದು, ಅಪ್ಪ ಅಮ್ಮ ನೀ ಇದನ್ನ ಆಗಬೇಕು, ಇದೇ ಥರ ಓದಬೇಕು, ಆ ಥರ ಏನಾದರೂ ಹೇಳಿದ್ದೇನಾದರೂ ಇತ್ತಾ? ಇಲ್ಲ, ಅವರಾಗೆ ಹೇಳಿಲ್ಲ. ನನಗೇನೆ ಇಂಜಿನಿಯರ್ ಆಗಬೇಕು ಅಂತಿತ್ತು. ಆ್ಯಂಡ್ ಐ ಹ್ಯಾಡ್ ಅ ಜಾಬ್. ಕರೆಕ್ಟ್. ನಂಗೆ ಫಾರಿನಿಗೆ ಹೋಗೋ ಅಪಾರ್ಚುನಿಟಿ ಕೂಡ ಇತ್ತು, ಬಟ್ ನಾನೇ ಚೂಸ್ ಮಾಡ್ಕೊಂಡಿದ್ದು. ಸೊ ಯಾ, ಇಂಜಿನಿಯರಿಂಗು ಮತ್ತು ಈ ಸಿನಿಮಾ ಯಾವುದು ತುಂಬ ಇಷ್ಟ ಅಂತ ಅನಿಸ್ತಾ ಇದೆ? ಯಾವುದು ತುಂಬ ಕಂಫರ್ಟೇಬಲ್ ಇತ್ತು ಅಂತ ಅನಿಸ್ತಾ ಇದೆ? ಇಷ್ಟ ಅದನ್ನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅದಿಷ್ಟ ಅಂತ ಅನಿಸ್ತಾ ಇತ್ತು. ಐ ಗೆಸ್ ನನಗೆ ದಿಸ್ ಇಸ್ ಇಟ್, ಇದೇ ನನಗೆ ನಂದು ಅಂತ ಅನಿಸ್ತಾ ಇತ್ತು. ಬಟ್ ದೆನ್ ಈಗ ಸ್ವಿಚ್ ಮಾಡಿದ್ಮೇಲೆ ಈಗ ಇದು ಜಾಸ್ತಿ ಇಷ್ಟ ಆಗ್ತಾ ಇದೆ. ಅಂದರೆ ಲೈಕ್ ಓಕೆ, ಇದು ಚೆನ್ನಾಗಿದೆ ಅಂತ. ಆ್ಯಂಡ್ ಕಂಫರ್ಟ್ ಅಂತ ತಗೊಂಡ್ರೆ ಐ ಗೆಸ್ ದ್ಯಾಟ್ ವಾಸ್ ಮೋರ್ ಕಂಫರ್ಟಬಲ್. ಅಂದರೆ ಲೈಕ್ ಒಂದು ಫಿಕ್ಸ್ ಟೈಮಿಂಗ್ಸ್ ಇರುತ್ತೆ. ಯಾವಾಗಾದ್ರೂ ಒಮ್ಮೊಮ್ಮೆ ವರ್ಕ್ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಯು ಹ್ಯಾವ್ ಟು ವರ್ಕ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ದೇರ್ ಇಸ್ ನೋ ಟೈಮಿಂಗ್. ನೀವು ಒಂದು ಶೂಟ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಡೂ ಇಟ್. ಆ್ಯಂಡ್ ನಿಮ್ಗೂ ಅದು ಅಂದರೆ ಹಿಂದೆ ಬರೋಕ್ಕೆ ಮನ್ಸು ಬರಲ್ಲ, ನಿಮ್ಗೂ ಆ ಹುರುಪಿರುತ್ತೆ. ಸೊ ಸಿನಿಮಾ ಅಂತ ಬಂದಮೇಲೆ ಯಾವ ಥರ ಲ್ಯಾಪ್ಟಾಪ್ ಓಪನ್ ಮಾಡಿದ್ದು ಕೆಲಸ ಅಂತ ವಿಚಾರಕ್ಕೆ ಸುಮ್ಮನೆ ಯಾವುದಾದ್ರೂ ಒಂದು ಚೆಕ್ ಮಾಡಿದ್ದು ಆ ಥರದ್ದು ಏನಾರು ಆಗಿದೆಯಾ, ಅಥವಾ ಅದು ಫುಲ್ ಸೈಡಿಗೆ ಹೋಗ್ಬಿಟ್ಟಿದೆಯಾ? ಇಲ್ಲ, ಮಾಡ್ತೀನಿ. ಕೆಲಸ ಮಾಡ್ತೀನಿ ಅಂತಲ್ಲ, ಏನಕ್ಕಾದ್ರೂ ಒಂದು ನೋಟ್ಸು ಅದು ಇದು ಅಂತ. ಹೌದಾ? ಓಕೆ. ಟೀಚರ್ ಅಪ್ಪ ಅಮ್ಮ ಆಗಿದ್ದಕ್ಕೆ ಇಲ್ಲಿ ಎಷ್ಟು ವರ್ಕ್ ಬರ್ತಿದೆ ಅನ್ನೋದು ಗೊತ್ತಾಯ್ತು. ನಂಗೇನು ಮರ್ತು ಹೋಗಿಲ್ಲ. ಏನಾದರೂ ಲೈಕ್ ಇನ್ಫ್ಯಾಕ್ಟ್ ಅಪ್ಪಾಜಿ ಅಥವಾ ತಮ್ಮ ಏನಾದರೂ ಡೌಟ್ಸ್ ಎಲ್ಲ ಕೇಳಿದ್ರೆ ನಂಗೆ ಕಾಲ್ ಮಾಡ್ತಾರೆ. ಐ ಸ್ಟಿಲ್ ರಿಮೆಂಬರ್. ಹೌದಾ? ಓಕೆ. ತುಂಬಾ ಜನ ಅಯ್ಯೋ ಅಲ್ಲಿ ಕಷ್ಟ ಆಯ್ತು ಅಂತ ಇಲ್ಲಿಗೆ ಬಂದ್ವಿ, ಅಥವಾ ಇಲ್ಲಿ ಬರ್ತಿದ್ದಂಗೆ ಅದು ಮರ್ತೋಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ನಿಮ್ಗೆ ಆ ಥರ ಏನು ಅನಿಸಿಲ್ಲ? ನಂಗೆ ಕಷ್ಟ ಆಯ್ತು ಅಂತ ಬಂದಿದ್ದಲ್ಲ, ಅಂದರೆ ಇದನ್ನೊಂದು ಟ್ರೈ ಮಾಡೋಣ, ಐ ಗೆಸ್ ಐ ಫೀಲ್ ಒಂದ್ಸತಿ ಟ್ರೈ ಮಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಬಂದಿದ್ದು. ಕಷ್ಟ ಆಯಿತು ಅಂತ ಬಂದಿದ್ದಲ್ಲ. ಇನ್ನೊಂದೇನು ಕೇಳಿದ್ರಿ? ನಮಗೇನೋ ಇಲ್ಲಿ ಸಮಸ್ಯೆ ಅನಿಸ್ತಾ ಇದೆ, ಇಷ್ಟ ಆಗ್ತಾ ಇಲ್ಲ, ಆ ಥರದ್ದೇನು ಅಂತ ಅನಿಸ್ತಾ ಇಲ್ಲ. ಯೂಶಲಿ ಈ ಕರಾವಳಿ ಭಾಗದಲ್ಲಿ ಹೆಣ್ಮಕ್ಳು ಅಂತ ಅಂದಿದ ತಕ್ಷಣ
ತುಂಬ ಜನ ಹೇಳೋದು ಮೈಂಡಲ್ಲಿ ಆಲ್ರೆಡಿ ಸೆಟ್ ಆಗಿಬಿಡುತ್ತೆ ಪಕ್ಕ ಸಿನಿಮಾ ಇಂಡಸ್ಟ್ರಿಗೆ ಇವ್ರು ಬರ್ತಾರೆ ಅಂತ. ಅಂದರೆ ಅವರ ಹಾವ ಭಾವ ನೋಡೋದಕ್ಕೆ ಅಂದ ಚಂದ ಎಲ್ಲ ಹಾಗೇ ಇರ್ತಾರೆ, ಹೀರೋಯಿನ್ಸ್ ಅಂದರೆ ಹಿಂಗಿರಬೇಕು ಹಾಗೇ ಇರ್ತಾರೆ ಅಂತ. ನಿಮ್ಗೆ ಅದು ಅನಿಸಿದ್ಯಾ? ಹೌದು, ನಾ ಕರಾವಳಿ ಭಾಗದಲ್ಲಿ ಇರೋದ್ರಿಂದ ನಾನು ಇಲ್ಲಿರೋದ್ರಿಂದ ನನಗೆ ಅದು ವರ್ಕೌಟ್ ಆಯಿತು, ಅಥವಾ ನಾನು ಮೇ ಬಿ ನನ್ನ ಬೈ ನೇಚರ್ ಹೀರೋಯಿನ್ ಥರ ಅನಿಸ್ತಾ ಇದ್ದೀನಿ ಅಂತ, ಆ ಥರ ಏನಾದ್ರು ಅದು ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ನಾಟ್ ಇಟ್ ಆಲ್. ನಂಗೆ ಅದು ಹೀರೋಯಿನ್ ಥರ ಐ ಡೋಂಟ್ ನೋ ಹೌ ಇಟ್ ಈಸ್. ಈಗ ನಿಮಗೆ ಲೈಕ್ ಟ್ಯಾಲೆಂಟೆಡ್ ಇದ್ದೀರಾ ಅಥವಾ ನೀವು ಮಾಡ್ಬೋದು ಅಂತಂದ್ರೆ ಐ ಗೆಸ್ ನಿಮಗೆ ಸಿಗುತ್ತೆ ಅಂತ ಅನ್ಸುತ್ತೆ. ದೇರ್ ಇಸ್ ನಥಿಂಗ್ ಲೈಕ್ ಒಂದು ರೂಲ್ ಬುಕ್ ಏನಿಲ್ಲ. ಕರೆಕ್ಟ್. ಅಂದ್ರೆ ಹೀರೋಯಿನ್ ಥರ ಅಂತಂದ್ರೆ ಇದು ಓಕೆ ಹೀಗಿದ್ರೆ ಹೀರೋಯಿನ್ನು ಅಥವಾ ಹೀಗೆ ಮಾತಾಡಿದ್ರೆ ಹೀರೋಯಿನ್ ಅಂತ ಏನು ಯಾವುದು ದೇರ್ ಇಸ್ ನೋ ಎನಿ ರೂಲ್ ಬುಕ್ ಆ್ಯಂಡ್ ಇಟ್ಸ್ ಅ ವೆರಿ ವೈಡ್, ತುಂಬಾನೇ ವೈಡ್ ಆಗಿದೆ ಅದರದ್ದು ಆಪ್ಷನ್ಸು. ಸೊ ಇಲ್ಲ ಹಾಗೇನು ಅನಿಸಿಲ್ಲ ನನಗೆ. ಬಟ್ ಯಾ ಟ್ಯಾಲೆಂಟೆಡ್ ಆಗಿದ್ರೆ ಐ ಗೆಸ್ ಪ್ರತಿಭೆ ಅನ್ನೋದಿದ್ರೆ ಯಾರಿಗೆ ಬೇಕಾದ್ರೂ ಟ್ರೈ ಮಾಡಬೇಕು. ಅದೇ ಸಿ ಯು ಶುಡ್ ಹ್ಯಾವ್ ದಟ್ ಕರೇಜ್ ಅಷ್ಟೇನೇನೆ. ನಿಮ್ಗೆ ಐ ಗೆಸ್ ಕಷ್ಟ ಆಗ್ಬೋದು, ಅಪಾರ್ಚುನಿಟೀಸ್ ಇಲ್ಲದೆ ಇರ್ಬೋದು, 1-2 ವರ್ಷ ಖಾಲಿ ಕೂರ್ಬೇಕಾಗ್ಬೋದು, ಬಟ್ ಟ್ರೈ ಮಾಡೋದು ಒಂದು ಸ್ವಲ್ಪ ಕರೇಜ್ ಇರ್ಬೇಕು. ಹೀರೋಯಿನ್ ಅಂತ ಬಂದಾಗ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದ್ದಾರಲ್ವಾ ಅಂತ ಅನಿಸ್ತಾ ಇರುತ್ತೆ ಯಾವುದಾದ್ರೂ ಹೀರೋಯಿನ್ನ ನಾವು ಮನೇಲಿ ಕೂತ್ಕೊಂಡು ನೋಡುವಾಗ. ನಿಮಗೂ ಯಾರಾದರೂ ಹೀರೋಯಿನ್ನ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆನ್ ಸ್ಕ್ರೀನ್, ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ, ಇವ್ರು ನನ್ನ ಫೇವ್ರೆಟ್ ಆ ಥರ ಯಾರಾದರೂ ಅನಿಸಿದ್ದಾರಾ? ಕನ್ನಡ ಹಿಂದಿ ಎಲ್ಲಾದ್ರೂ ಹೀರೋಯಿನ್ಸ್? ಅಲ್ಲ, ತುಂಬ ಜನ ಇದ್ದಾರೆ ಅಫ್ಕೋರ್ಸ್. ನಾನು ನಮ್ಮ ಇಂಡಸ್ಟ್ರಿದೇ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿಯಲ್ಲಿ ನಂಗೆ ರಾಧಿಕಾ ಪಂಡಿತ್ ತುಂಬಾ ಇಷ್ಟ ಆಗ್ತಾ ಇದ್ರು. ಅವರು ಕಾಣಿಸೋದಾಗಿರ್ಬೋದು ಅಥವಾ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಶಿ ಹ್ಯಾಸ್ ಹ್ಯಾಡ್ ಅ ವೆರಿ ಲಾಂಗ್ ಜರ್ನಿ. ತುಂಬಾ ಮೂವೀಸ್ ಮಾಡಿದ್ದಾರೆ. ಸೊ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ಅವ್ರನ್ನ ಭೇಟಿ ಆಗಿದೆ ಏನಾದರೂ ಆಗಿತ್ತಾ? ಇಲ್ಲ. ಓಕೆ. ನೋ, ಶಾರುಖ್ ಖಾನ್ ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ಜನ met him. ಯಾವಾಗ? ಮುಂಬೈಯಲ್ಲಿದ್ದಾಗ ಒಂದು ಇವೆಂಟ್ ಅಲ್ಲಿ. ಓಕೆ. ಸೊ ಈ ಕನ್ನಡದಲ್ಲಿ ಯಾವ್ದಾದ್ರು ಹೀರೋ ಹೇಳೋದು ಬೇಡ ಅಂತಾನ ಅವ್ರು ಹೇಳ್ಬೋದಾ? ಕನ್ನಡದಲ್ಲಿ ಯಾವ್ದಾದ್ರು ಹೀರೋ ಜೊತೆಗೆ ಹೇಳ್ಬಾರ್ದು ಅಂತೇನಿಲ್ಲ. ಯಾಕೆ ಹೇಳ್ಬಾರ್ದು? ನಂಗೆ ಎಲ್ಲರ ಜೊತೆನೂ ಮಾಡ್ಬೇಕು ಅಂತ ಆಸೆ ಇದೆ. ನೆಕ್ಸ್ಟ್ ಎಲ್ಲರ ಜೊತೆಗೂ ಆಪರ್ಚುನಿಟಿ ಬರುತ್ತೆ. ಬಟ್ ಡ್ರೀಮ್ ಅಂತ ಅಂದ್ರೆ ಎಲ್ಲರ ಜೊತೆ ಕೆಲಸ ಮಾಡೋದನ್ನ ಈಗ ಒಂದು ಲೈಕ್ ಐ ನೆವರ್ ಥಾಟ್ ನಾನು ಹೀರೋಯಿನ್ ಆಗ್ತೀನಿ ಅಂತ. ಅಂಥವಳನ್ನ ಕರ್ಕೊಂಡ್ಬಂದು ನೀವು ಯಾವುದೇ ಸಿನಿಮಾ ಯಾರ ಜೊತೆಗೇನೆ ಕೊಟ್ಟರು ದಟ್ ಈಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಟು ಮೀ. ನಾವು ಬಿಕಾಸ್ ಎಲ್ಲರನ್ನೂ ಅವ್ರನ್ನೆಲ್ಲ ಸ್ಕ್ರೀನ್ ಮೇಲೆ ನೋಡಿದ್ದೆ ಮುಂಚೆ. ಅಂಡ್ ದೆನ್ ಈಗ ಅವ್ರ ಜೊತೆನೆ ನಿಂತು ಆ್ಯಕ್ಟ್ ಮಾಡುವಾಗ ಪ್ರೇಮ್ ಸರ್ದು ಫಸ್ಟ್ ಆಫ್ ಆಲ್ ನಂಗೆ ಫಸ್ಟ್ ಸಿನಿಮಾ ಅವ್ರ ಜೊತೆಗೆ ಸಿಕ್ಕಿದಾಗ ಲೈಕ್ ಅಂತ ಇದೆ. ಸೊ ಎಲ್ಲರ ಜೊತೆಗೂ ಕೆಲಸ ಮಾಡಿದ್ ನಂಗೆ ತುಂಬಾನೇ ಖುಷಿ ಇದೆ. ಈಗ ಕೆಲಸ ಮಾಡ್ತಿರೋ ಎಲ್ಲರ ಜೊತೆಗೂ ನನ್ಗೆ ತುಂಬಾ ಒಳ್ಳೆ ಬಾಂಡ್ ಇದೆ ಅಂಡ್ ತುಂಬಾನೇ ಖುಷಿ ಇದೆ. ದಟ್ ಇಸ್ ಆಲ್ ಡ್ರೀಮ್ ಕಮ್ ಟ್ರೂ. ಅಂಡ್ ಈಗ ಮಾಡದೇ ಇರೋರು ಯಾರು, ಯಶ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಎಲ್ಲರ ಜೊತೆನೂ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಸೊ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಜೊತೆಗೂ ಆಕ್ಟ್ ಮಾಡಬೇಕು ಅನ್ನೋದು ಆಸೆ ಇದೆ. ಒಂದ್ ಸುತ್ತ ಹಾಕೊಂಡ್ ಬರ್ತೀನಿ, ಒಂದ್ ಸುತ್ತ ಹಾಕ್ತಾನೆ ಇರ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಈಗ ಸಿನಿಮಾಗಳು ಸಿಕ್ಕಾಪಟ್ಟೆ ಇದೆ ಅನ್ನೋದನ್ನ ನಾನು ಕೇಳಿಸ್ಕೊಳ್ತಾ ಇದ್ದೆ. ಕೈಯಲ್ಲಿ ಎಷ್ಟು ಪ್ರಾಜೆಕ್ಟ್ ಇದೆ ಅಂತ. ನಾನು ಈಗ್ಲೇನೆ ಮದ್ವೆ ಅಂತ ಅಂದ್ಬಿಟ್ರೆ ನೀವು ನನಗೆ ಹೊಡೆದೇ ಬಿಡ್ತೀರಾ ಅಂತ. ಅಲ್ಲ, ಹಂಗೇನಿಲ್ಲ. ಈಗ ಮಾಡ್ತಾ ಇದ್ದಾಗ ಮದ್ವೆ ಆಗ್ಬಾರ್ದು ಅಂತಿಲ್ಲ, ಹುಡುಗ ಬೇಕಲ್ಲ. ಹುಡುಗ ಇಲ್ಲ ಅನ್ನೋದು ಸಮಸ್ಯೆನಾ? ಮತ್ತೆ ಲೈಕ್ ಸಿನಿಮಾ ಮಾಡ್ತಿದೀನಿ ಅಂತ ಮದ್ವೆ ಆಗಲ್ಲ ಅಂತೇನಿಲ್ಲ. ಹುಡುಗ ಸಿಕ್ಕಿದ್ರೆ ಸೆಟ್. ನಾಳೆಯಿಂದ ಸಮಸ್ಯೆ ಶುರು ಆಗುತ್ತೆ. ಹುಡುಗ ಸಿಕ್ಕಿಲ್ಲ ಅಂತ ಟಿವಿ ಸ್ಟುಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಹುಡುಗರೇ ಇಲ್ವಾ ಅನ್ನೋದು ಪ್ರಶ್ನೆ ಬರ್ತಾ ಇದೆ. ನಾಳೆಯಿಂದ ಕ್ಯೂ ನಿಂತ್ಕೊಂಡ್ರು ಅಂದ್ರೆ ನನಗೆ ಕೇಳಬಾರ್ದು. ನನಗೆ ಆಲ್ರೆಡಿ ನೀವು ತುಂಬ ಸುಳ್ಳು ಹೇಳಿದ್ದೀರಾ. ಒಂದು ಲವ್ ಲೆಟ್ರು ಬಂದಿಲ್ಲ, ಒಂದು ಪ್ರಪೋಸ್ ಆಗಿಲ್ಲ ಅಂತೆಲ್ಲ ತುಂಬ ಸುಳ್ಳು ಹೇಳಿದ್ದೀರಾ. ನಾ ಅದನ್ನೆಲ್ಲ ಓಕೆ ಅಂತ ಒಪ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಹುಡುಗನೇ ಸಿಕ್ತಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ. ಅದೇ ಇಶ್ಯೂ. ಮನೇಲಿ ಏನಾದರೂ ಪೀಟಿಕೆ ಶುರು ಆಗಿದೆಯಾ? ನೀವು ಸಿನಿಮಾಗೆ ಸೆಟ್ ಹಾಕ್ದಂಗೆ ಏನೂ ಇಲ್ಲ. ಓಕೆ. ಮನೇಲಿ ಏನು ನಿಮ್ಮ ಇಷ್ಟ. ಹೌದು, ನಿಮ್ಮ ಚಾಯ್ಸ್. ಹೌದು, ಕಂಪ್ಲೀಟ್ಲಿ. ಓಕೆ. ಏನಾದರೂ ಐಡಿಯಾ ಇದೆಯಾ? ಇನ್ನೊಂದು 3 ವರ್ಷ ಹುಡುಗ ನಾಳೆ ಸಿಕ್ಕಿದ್ರೆ ನಾಳೆನೇ ಆ ಥರ ಏನಾದರೂ? ಅದೇ, ಆಸ್ ಲಾಂಗ್ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಇಟ್. ಇಟ್ಸ್ ನಾಟ್ ದಟ್ ನಾನು ಮೂವೀಸ್ ಮಾಡ್ತಿದ್ದೀನಿ ಅಂತ ಮದುವೆ ಆಗಲ್ಲ ಅಥವಾ ಮದುವೆ ಆಗ್ತಿಲ್ಲ ಅಂತ ಏನಿಲ್ಲ. ಸೆಟ್ ಆಯಿತು ಅಂತಂದರೆ. ಹೌದಾ? ಎಸ್. ಓಕೆ, ಫೈನ್. ಇದೊಂಥರ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಚಂದ ಇದೆ. ಏನು ಲೈಕ್ ಐ ಆಮ್ ಸಂಬಡಿ, ನಾನು ಫ್ಲೋ ಜೊತೆಗೆ ಹೋಗೋಳು. ನಾನು ಯಾವತ್ತೂ ಪ್ಲ್ಯಾನ್ ಮಾಡಿಕೊಂಡು ಏನನ್ನು ಮಾಡ್ದವಳಲ್ಲ. ಐ ನೆವರ್ ಥಾಟ್ ನಾನು ಇಲ್ಲಿರ್ತೀನಿ ನಿಮ್ಮ ಜೊತೆ ಕೂತ್ ಮಾತಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ದಿಸ್ ಇಸ್ ಹ್ಯಾಪನಿಂಗ್. ಸೊ ಅದೇ ರೀತಿಯಲ್ಲಿ
ಹುಡುಗ ಸಿಕ್ಕಿದ ಆ್ಯಂಡ್ ನಮ್ಮದು ಕಂಪ್ಯಾಟಬಿಲಿಟಿ ಇದೆ, ವರ್ಕೌಟ್ ಆಗ್ತಾ ಇದೆ ಅಂತಂದರೆ ವೈ ನಾಟ್. ಓಕೆ, ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ ಅಂತ? ನನಗೂ ಕೂಡ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲಿ ಕತ್ತಿದ್ದಕ್ಕೆ. ಆ್ಯಂಡ್ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ, ಖುಷಿಯಾಗಿರಿ, ಖುಷಿಯಾಗಿ ಕೆಲಸ ಮಾಡಿ. ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಲ್ ದ ವೆರಿ ಬೆಸ್ಟ್. ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಲಿ. ಅದರ ಮತ್ತೆ ಮಾತುಕತೆ ಸೆಲೆಬ್ರೇಷನ್ ನಾವು ಹೀಗೆ ಕುತ್ಕೊಂಡು ಮಾಡೋಣ. ಶಾರುಖ್ ಖಾನ್ ಅವ್ರ ಜೊತೆಗೂ ಸಿನಿಮಾ ಮಾಡೋ ಹಾಗಾಗಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.